It is the biggest company, hundreds of years of ಒಂದು ಲೆಗಸಿ ಇರತಕ್ಕಂಥ ಕಂಪನಿ. ಸುಮಾರು ಅವ್ರು ಹೇಳ್ತಾ ಇದ್ರು 5 lakhs ಎಂಪ್ಲಾಯೀಸ್ ಆರ್ ದೇರ್, ಆ್ಯಂಡ್ ವಿತೌಟ್ ದೇರ್ ಪ್ರಾಡಕ್ಟ್ ಐ ಮೀನ್ ಟು ಸೇ ವಿತೌಟ್ ದೇರ್ ಕಾಂಪೊನೆಂಟ್, ಅವ್ರ ಕಾಂಪೊನೆಂಟ್ ಇಲ್ಲದ ಹಾಗೆ ಆಟೋಮೇಟಿವ್ ಇಂಡಸ್ಟ್ರಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಮಗೊಂದು ಗಮನಕ್ಕೆ ಇರಲಿ, ಈಗ ಫ್ಯಾನ್ ರನ್ ಆಗ್ತಾ ಇದೆ ಅಂದರೆ ಇದು ಉಷಾ ಫ್ಯಾನ್ ಇತ್ತು ಅಂತ ಅನ್ಕೊಳ್ಳೋಣ, ಅಥವಾ ಕ್ರಾಂಪ್ಟನ್ ಇದೆ ಅನ್ಕೊಳ್ಳೋಣ, ಬಜಾಜ್ ಇದೆ ಅನ್ಕೊಳ್ಳೋಣ. ಬಜಾಜ್ ಇಟ್ ಸೆಲ್ಫ್ ಇಸ್ ನಾಟ್ ಮ್ಯಾನುಫ್ಯಾಕ್ಚರಿಂಗ್ ದಿ ಆಲ್ ಕಾಂಪೊನೆಂಟ್ಸ್. ಅವೆಲ್ಲ ಕಾಂಪೊನೆಂಟ್ಸ್ನ ಬಜಾಜೇ ಮಾಡಲ್ಲ. ಅದರೊಳಗಡೆ ಇರುವಂಥ ಕೆಪಾಸಿಟರ್ ಇರ್ಬೋದು, ಅದರೊಳಗಡೆ ಇರ್ತಕ್ಕಂಥ ರೋಟರ್ ಅಥವಾ ಮೋಟಾರ್ ಇರ್ಬೋದು, ಓಕೆ, ವಿಂಗ್ಸ್ ಇರ್ಬೋದು. ನೀವು ಏನೇ ತಗೊಳ್ಳಿ, ಸುಮಾರು ಕಂಪನಿಗಳಿಂದ ಪ್ರೊಕ್ಯೂರ್ ಮಾಡಿ, ಟೆಸ್ಟ್ ಮಾಡಿ, ಬೆಸ್ಟ್ ಪ್ರಾಕ್ಟೀಸಸ್ಸನ್ನು ಯೂಸ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ವಿತ್ ದೇರ್ ಬ್ರ್ಯಾಂಡ್. ಯಾವುದೇ ಇರ್ಬೋದು, ಬಜಾಜ್ ಇರ್ಬೋದು, ಉಷಾ ಇರ್ಬೋದು, ಕ್ರಾಂಪ್ಟನ್ ಇರ್ಬೋದು, ರಿಲಯನ್ಸ್ ಇರ್ಬೋದು. ಹೀಗೆ ಬಾಷ್ ಕೂಡ ನಮ್ಮ ಟೋಟಲ್ ಇಂಡಿಯಾ ಅನ್ಕೊಳ್ರಿ, ಅಬ್ರಾಡ್ ಅನ್ಕೊಳ್ರಿ, ಅವ್ರು ಹೇಳ್ತಾ ಇದ್ರು ವರ್ಕಿಂಗ್ ಇನ್ ಮೋರ್ ದೆನ್ 150 ಕಂಟ್ರೀಸ್. ಇಟ್ ಇಸ್ ಅ ಮಲ್ಟಿ ನ್ಯಾಷನಲ್ ಕಂಪನಿ, 150 ದೇಶಗಳಲ್ಲಿ. ಬಟ್ ಯಾವುದೇ ಒಂದು ಕಂಪನಿ ಇಷ್ಟು ಲಾಂಗ್ ಹಿಸ್ಟ್ರಿಯನ್ನ ಹೊಂದಿರುವಂಥ ಕಂಪನಿ ಬಹಳ ಕಡಿಮೆ. ಅದು ಬಾಷ್ ಆಗಿದೆ. ಯಾಕೆ ಅಂದರೆ ಅವರು ಏನು ಪ್ರಪಂಚಕ್ಕೆ ಬೇಕು ಬೇಗ ಶಿಫ್ಟ್ ಆಗ್ತಾರೆ, ಬೇಗ ಅದಕ್ಕೆ ಅಡಾಪ್ಟ್ ಆಗಿ ಅದಕ್ಕೆ ಬೇಕಾಗಿದ್ದನ್ನು ಸ್ಪಂದನೆ ಮಾಡ್ತಾರೆ. ಹಾಗಾಗಿ ನೂರಾರು ವರ್ಷಗಳಿಂದ ಆ ಕಂಪನಿ ದೇಶದಲ್ಲಿ ಉಳ್ಕೊಂಡಿದೆ. ಅವ್ರಿಗೆ ಬಂದಂಥ ಪ್ರಾಫಿಟಲ್ಲಿ, ಇದು ಯಾರು ತುಂಬ ಯೋಚನೆ ಮಾಡಬೇಕು, ಅವ್ರಿಗೆ ಬಂದಂಥ ಪ್ರಾಫಿಟಲ್ಲಿ ಇಂತಿಷ್ಟು ಹಣವನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದು ಅವರ ರೋಬೋಟ್ ಬಾಷ್ ಏನಿದ್ದರಲ್ಲ, ಈ ಕಂಪನಿಯನ್ನು ಪ್ರಾರಂಭ ಮಾಡಿದವರು ಅವರೊಂದು ವಿಲ್ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕಾಯ್ದೆ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಏನು ಕಾಯ್ದೆ? ಒಬ್ಬ ವ್ಯಕ್ತಿ ಸಾಕಷ್ಟು ದುಡ್ಡನ್ನು ಗಳಿಸಿದಾಗ ಅದನ್ನು ಅವನೊಬ್ಬನೇ ಅನುಭವಿಸೋ ಹಾಗಿಲ್ಲ. ಇಂತಿಷ್ಟು ಹಣವನ್ನು ಮತ್ತು ವಾಪಸ್ ಸಮಾಜಕ್ಕೆ ಕೊಡಬೇಕು. ಯಾಕೆ ಅಂದರೆ ನೀವೇನು ಪಡ್ಕೊಂಡಿದ್ದೀರಾ ಅದು ಈ ಸಮಾಜದಿಂದನೇ ಪಡ್ಕೊಂಡಿರೋದು. ನಿಮ್ಮ ಕಾಂಟ್ರಿಬ್ಯೂಷನ್ ವಾಪಸ್ ಸಮಾಜಕ್ಕೆ ಹೋಗಬೇಕು. ಅದಕ್ಕೆ CSR ಪ್ರೋಗ್ರಾಮ್ ಅಂತ ಎಲ್ಲ ಮಲ್ಟಿನ್ಯಾಷನಲ್ ಕಂಪನಿಯಲ್ಲೂ ಇರುತ್ತೆ. ಓಕೆ, ಈ CSR ಪ್ರೋಗ್ರಾಮ್ ಉದ್ದೇಶ ಏನಂದ್ರೆ, ಬಂದಂತಹ ಹಣದಲ್ಲಿ ಅಂದ್ರೆ ಪ್ರಾಫಿಟ್ ಏನು ಬಂದಿರುತ್ತೆ, ಬಂದಂತ ಒಟ್ಟು ಹಣ ಅಲ್ಲ, ಬಂದಂತ ಪ್ರಾಫಿಟ್ನಲ್ಲಿ ಇಷ್ಟು ಹಣವನ್ನ ವಿವಿಧ ರೀತಿಯಲ್ಲಿ ಸಮಾಜಕ್ಕೆ ಕೊಡಬೇಕು ಅಂತ. ಬಟ್ ತುಂಬಾನೇ ಬ್ಯೂಟಿಫುಲ್ ಪ್ರೋಗ್ರಾಮ್ ಅನ್ನ ಬಾಷ್ ಡಿಸೈನ್ ಮಾಡಿದೆ. ಏನಂದ್ರೆ, ಈಗ ದುಡ್ಡನ್ನ ಕೊಟ್ಟು ನಿಮಗೆಲ್ಲರಿಗೂ ಕಲ್ಬಿಟ್ಟು 1,000 ಕೈಯಲ್ಲಿ ಕೊಟ್ಬಿಟ್ಟು ಕಳಿಸಿದ್ರೆ ಭಾಳ ಅಂದ್ರೆ 2 ದಿವಸದಲ್ಲಿ ಖಾಲಿ ಆಗಿಬಿಡುತ್ತೆ ಅಲ್ವಾ? ಬಟ್ ಅದಕ್ಕೆ ತಕ್ಕನಾದ ನಾಲೆಡ್ಜನ್ನ ಕೊಟ್ಟು ನಿಮ್ಮ ಸ್ಕಿಲ್ಲನ್ನು ಇಂಪ್ರೂವ್ ಮಾಡಿದ್ರೆ ಅದು ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಉಳಿಯುತ್ತೆ ಮತ್ತು ನಿಮ್ಮನ್ನು ಒಂದು ಹಂತಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ. ಸರ್, ಎಲ್ಲರೂ ಸ್ಕಿಲ್ 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 ಅಂತಾರೆ. ಏನಿದೆ ಸ್ಕಿಲ್ ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಉತ್ತಮವಾದ ಪ್ರೊಸೀಜರ್ ಅಂತ ಇರುತ್ತೆ. ಯಾವ ವ್ಯಕ್ತಿ ಯಾವ ಕೆಲಸವನ್ನು ಮಾಡ್ತಾನೆ ಅದಕ್ಕೆ ಬೇಕಾದ ಪ್ರಾಕ್ಟೀಸಸ್ಗೆ ಬೇಕಾದಂತಹ ಎಲ್ಲ ಅನುಭವಗಳನ್ನ ಯಾರು ಪಡ್ಕೊಂಡಿರ್ತಾರೆ ಅವರು ಉತ್ತಮವಾಗಿ ಕೆಲಸ ಮಾಡಿ ಮೇಲೆ ಬರ್ತಾರೆ. ಈಗ ಈ ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡೋದು ಕೂಡ ಒಂದು ಸ್ಕಿಲ್ಲೇ. ಬೆಳಗ್ನಿಂದ ವಿಶಾಲು ಮತ್ತು ನಮ್ಮ ರಫೀಕು, ಅನೂಷಾ ಅದನ್ನ ಹಿಡ್ಕೊಂಡು ಬರ್ತಾರೆ, ಇದನ್ನ ಹಿಡ್ಕೊಂಡು ಬರ್ತಾರೆ, ಟಿವಿ ತಗೊಂಡು ಬಂದ್ರು, ಓಕೆ, ಟೇಬಲ್ ಕ್ಲಾತ್ ಹಾಕಿದ್ರು, ಸಿಸ್ಟಮ್ ತಗೊಂಡು ಬಂದ್ರು, ಕನೆಕ್ಟ್ ಮಾಡಿದ್ರು, ವರ್ಕ್ ಆಗತ್ತೆ ಇಲ್ಲ ನೋಡಿದ್ರು. ಅಂಡ್ ಅನುಷಾ ಪ್ರಿಪೇರ್ಡ್ ಲೈಕ್ ಟು ಸ್ಟಾರ್ಟ್ ಅ ಪ್ರೋಗ್ರಾಮ್. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ವಿಧಾನ ಅಂತ ಇರುತ್ತೆ. ಯಾವ ವ್ಯಕ್ತಿ ವಿಧಾನಗಳನ್ನ ಸರಿಯಾಗಿ ತಿಳ್ಕೊಂಡಿರ್ತಾನೆ, ಹೆಚ್ಚೆಚ್ಚು ವಿಧಾನಗಳನ್ನು ತಿಳ್ಕೊಂಡಿರ್ತಾನೆ, ಅವನಿಗೆ ಸಮಾಜದಲ್ಲಿ ಅಥವಾ ಕಂಪನೀಸಲ್ಲಿ ಸಾಕಷ್ಟು ಮಾನ್ಯತೆ ಇದೆ. ಅದಕ್ಕೆ ನಾವು ಮಲ್ಟಿ ಸ್ಕಿಲ್ಲಿಂಗ್ ಅಂತೇವೆ, ಮಲ್ಟಿ ಟಾಸ್ಕಿಂಗ್ ಅಂತೇವೆ. ಏನಂಗಂದ್ರೆ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ಹಲವಾರು ಕೆಲಸಗಳನ್ನ ಮಾಡುವಂತ ನೈಪುಣ್ಯತೆಯನ್ನು ಹೊಂದಿರಬೇಕು. ಈಗ ನಾವು ಇಷ್ಟು ಜನರಲ್ಲಿ ನಾವು ನೋಡೋದಾದ್ರೆ ನಾನು ವಿಶಾಲ್ ಹೇಳ್ತೇನೆ, ಅದು ಹಿ ಈಸ್ ಅ ಮಲ್ಟಿ ಸ್ಕಿಲ್ಲಿಂಗ್ ಮಲ್ಟಿ ಟಾಸ್ಕಿಂಗ್ ಗೈ ಅಂತ. ಸೊ ನಿಮಗೆ ವಿಚಾರ ಗೊತ್ತಿರಲಿ, ಹಿ ಈಸ್ ವಿತ್ ಅಸ್ ಇನ್ ಅವರ್ ಜರ್ನಿ. ನಮ್ಮ ಜರ್ನಿಯಲ್ಲಿ ಸುಮಾರು ಒಂದು 12 ವರ್ಷ ಆಯ್ತು. ಇವಾಗ 8 ವರ್ಷ, ಸಾರಿ 8 years ಆಯ್ತು.
ಯೋಚನೆ ಮಾಡಿ, ನಿಮ್ಮ ಹಾಗೆ ವಿದ್ಯಾರ್ಥಿ ಬಿಕಾಮ್ ಮಾಡಬೇಕಾದ್ರೆ ಬಿಕಾಮ್ ಮಾಡ್ತಾ ನಮ್ಮಲ್ಲಿ ಕೋರ್ಸ್ ಮಾಡ್ತಾ ಉಳಿದ ಟೈಮನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಮೀಸಲಾಗಿಟ್ಟ. ಅಂದ್ರೇನು ಸರ್, ನನಗೆ ಏನು ಕೆಲಸ ಕೊಡೋಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ ಅದನ್ನು ಕೊಡಿ, ನನಗೆ ನಾನು ಕಾಲೇಜ್ಗೆ ಹೋಗಿ ಬರ್ತೇನೆ, ಇಷ್ಟು ಸಮಯ ನನಗೆ ಉಳಿಯುತ್ತೆ, ನಾನು ಟ್ರೈನಿಂಗ್ ಮಾಡ್ಕೋತೇನೆ, ಇಷ್ಟು ಸಮಯ ಉಳಿಯುತ್ತೆ, ಈ ಸಮಯದಲ್ಲಿ ನನಗೆ ನೀವೇನು ಜವಾಬ್ದಾರಿ ಕೊಡ್ತೀರೋ ಆ ಜವಾಬ್ದಾರಿನ ನಿಭಾಯಿಸ್ತೀನಿ ಅಂತ. ಅವಾಗ ಮೇಡಮ್ ಅವನಿಗೆ ಕರೆದ್ಬಿಟ್ಟು ಲ್ಯಾಬಲ್ಲಿ ಟ್ಯೂಟರ್ ಜಾಬ್ ಕೊಟ್ಟರು. ನಾನು ನೋಡ್ತಾ ಇದ್ದೆ, ಮಾರ್ನಿಂಗ್ 7ಕ್ಕೆ ಡಬ್ಬ ಕಟ್ಕೊಂಡು ಇನ್ಸ್ಟಿಟ್ಯೂಷನಿಗೆ ಬಂದು ಒಂದು 2-3 ಅವರ್ಸ್ ಇಲ್ಲಿ ವರ್ಕ್ ಮಾಡಿ ಮತ್ತೆ ಕಾಲೇಜ್ಗೆ ಹೋಗಿ ಕಾಲೇಜ್ನಲ್ಲಿ ಕಾಲೇಜ್ ಮುಗಿಸ್ಕೊಂಡು ಡಬ್ಬಿ ತೊಗೊಂಡು ಬಂದು ಇನ್ಸ್ಟಿಟ್ಯೂಷನಿಗೆ ಬಂದು ಊಟ ಮಾಡಿ ಮತ್ತೆ ಮಧ್ಯಾಹ್ನ ಇನ್ಸ್ಟಿಟ್ಯೂಷನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ. ಕಲಿಯೋದು ಆಯಿತು, ಟ್ರೈನಿಂಗ್ ಆಯಿತು, ಸ್ಕಿಲ್ಲಿಂಗ್ ಆಯಿತು. ಸೊ ಇವತ್ತು ಯೂಶ್ವಲಿ ನಾವು ಈ ಥರದ್ದು ಏನೇ ಮಾಡಬೇಕಂದ್ರೂ ಕೂಡ ವಿಶಾಲಿಗೆ ಹಚ್ಬಿಟ್ಟು ಕೊನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಕೂತ್ಕೊಳ್ತೇವೆ. ಬಟ್ ಎಲ್ಲ ಕಲಿಸಿದ್ದನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿರೋದಕ್ಕೆ ಇವತ್ತು ಹಿ ಈಸ್ ಅ ಕೋಆರ್ಡಿನೇಟರ್. ನಿಮಗೆ ಗೊತ್ತಿರ್ಬೋದು, ವಿ ಆರ್ ಇನ್ ರಾಣೆಬೆನ್ನೂರು ಸಿನ್ಸ್ 1989. 1989 ಇಸ್ವಿಗೆ ಇಂಜಿನಿಯರಿಂಗ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ, ಒಂದು ಕಂಪ್ಯೂಟರ್ನ ಕೊಡಿಸಿದ್ರು ನನ್ನ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ ನನ್ನ ಜಾಬ್ಗೆ. ಕಲ್ಕತ್ತಾದಲ್ಲಿ ನನಗೆ ಜಾಬ್ ಸಿಕ್ಕಿತ್ತು. ಫಸ್ಟ್ ಬ್ಯಾಚ್ ಇನ್ ಕರ್ನಾಟಕ ವಿ ವೇರ್ 72 ಪೀಪಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ. MTech ಸಿಕ್ಕಿತ್ತು ನಿಟ್ಟೆಯಲ್ಲಿ. ಬಟ್ ಮನೆಯಲ್ಲಿ ಒಂದು ಮಾತು ಹೇಳಿದ್ರು, ನೀನು ಎಲ್ಲಿ ಹೋಗೋದು ಬೇಡ, ನಿನಗೆ ಏನು ಮಾಡ್ಲಿಕ್ಕಾಗುತ್ತೆ ಅದು ಇಲ್ಲೇ ಮಾಡು ಅಂತ. 4,80,000 rupees ಇವತ್ತಿಗೂ ನೆನಪಿದೆ ನನಗೆ. 4,80,000 ಕೊಟ್ಟು ಒಂದು ಕಂಪ್ಯೂಟರ್ ತೊಗೊಂಡು ಬಂದಿದ್ವಿ 1989 ಬ್ಯಾಂಗ್ಳೂರಿಂದ. ಅದನ್ನು ಹಾಕೊಂಡು ಬರಲಿಕ್ಕೆ ಕಾರ್ನೊಳಗಡೆ ಕಾರ್ಸ್ಗೆ ಸುಮಾರು ಒಂದು 5,000 ರೂಪಾಯಿ ಖರ್ಚು ಮಾಡಿದ್ವಿ ನಾವು, ಅವರಿಬ್ಬರು ವ್ಯಕ್ತಿಗಳು ತೊಗೊಂಡು ಬರಕ್ಕೆ. ಯಾಕಂದ್ರೆ 4,80,000 ಕಂಪ್ಯೂಟರ್ ಪ್ರೈಸ್ ಇತ್ತು ಅವಾಗ, ಸುಮಾರು 35 ವರ್ಷದ ಹಿಂದೆ. ಇವಾಗ 45,000ಕ್ಕೆ 48,000ಕ್ಕೆ ಬೆಸ್ಟ್ ಆಫ್ ದಿ ಬೆಸ್ಟ್ ಡೆಸ್ಕ್ಟಾಪ್ ಕಂಪ್ಯೂಟರ್ಸ್ ಬರ್ತಾವೆ. ಇಟ್ ವಿಲ್ ಸ್ಟಾರ್ಟ್ ಸಮ್ವೇರ್ ಫ್ರಮ್ 10,000. ಇವಾಗ ಶುರು ಮಾಡಿ ಅದನ್ನು ಬೆಳೆಸ್ತಾ ವಿ ಆರ್ ಹ್ಯಾವಿಂಗ್ ನಿಯರ್ಲಿ ಅರೌಂಡ್ 30 ಟೀಮ್ ಮೆಂಬರ್ಸ್. 30 ಜನ ಟೀಮ್ ಮೆಂಬರ್ಸ್ ಇದ್ದಾರೆ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ. ಸುಮಾರು 20 ಪ್ರೋಗ್ರಾಮ್ಸ್ ಅದಾವ, ನಿರಂತರವಾಗಿ ನಡೀತಾ ಇದೆ. ಸುಮಾರು ವರ್ಷಕ್ಕೆ 1,200ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತೇವೆ. ಅದರಲ್ಲಿ ಬಾಷ್ ಕೂಡ ಒಂದು ವಿಂಗ್ ಇದೆ. ಅವ್ರೇನು CSR ಪ್ರೋಗ್ರಾಮ್ ಸಮಾಜಕ್ಕೆ ಕೊಡಬೇಕಂತ ಯೋಚನೆ ಮಾಡಿದ್ರು. ಅವ್ರೇನ್ ಮಾಡಿದ್ರು, ನಮ್ಮಂತ ಸಂಸ್ಥೆಗಳು ಎಲ್ಲೆಲ್ಲಿ ಇದಾವೆ ಅವ್ರ ಮೂಲಕ ಈ ಕಾರ್ಯಕ್ರಮಗಳನ್ನು ಅವ್ರು ನೆರವೇರಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಭಾಷೆ ಕನೆಕ್ಟ್ ಆಗಿರೋದು ತುಂಬಾನೇ ಖುಷಿ ಆಗುತ್ತೆ. ಅವ್ರು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಿಮ್ಮಂತ ವಿದ್ಯಾರ್ಥಿಗಳಿಗೆ ಕೊಟ್ಟು ನಿಮ್ಮ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡಿ ಮುಂದೆ ಹೋಗ್ಬಿಟ್ಟು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಬೇಕು. ಇದರ ಅರ್ಥ ನಿಮ್ಮ ಅರ್ನಿಂಗ್ ನೀವು ಮಾಡಬೇಕು ಅಂತ. ಇದರಲ್ಲಿ ಸುಮಾರು ವಿಷಯಗಳನ್ನ ಕವರ್ ಮಾಡಿದ್ದಾರೆ. ಸಾಫ್ಟ್ ಸ್ಕಿಲ್ಸ್ ಅಂತ ಇದೆ. ನೀವು ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಉದ್ಯೋಗ ತಗೊಳ್ಬೇಕಂದ್ರೆ ನಿಮ್ಮ ಹತ್ರ ಮುಖ್ಯವಾಗಿ 3 ಇರಬೇಕು. ಒಂದು ನಿಮ್ಮ ಕೋರ್ ಸ್ಕಿಲ್, ಅಂದ್ರೆ ಏನ್ ಮಾಡಿರ್ತಿರಲ್ಲ, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, BCom ಇರ್ಬೋದು, BSc ಇರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಯಾವುದೇ ಇರಲಿ, ದಟ್ ಈಸ್ ಕಾಲ್ಡ್ ಅ ಕೋರ್ ಸ್ಕಿಲ್ ಅಂತೀವಿ ನಾವು. ಬಟ್ ಓನ್ಲಿ ಕೋರ್ ಸ್ಕಿಲ್ ನಿಂದ ಕೆಲಸ ಪಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಏನ್ ಕಲ್ತಿರ್ತೀರಿ ಅದಷ್ಟೇ ಸಾಕಾಗಲ್ಲ ಜಾಬ್ ಪ್ಲೇಸ್ ನಲ್ಲಿ, ಅದಕ್ಕೆ ಬೇಕಾಗಿದ್ದು ಇನ್ನೊಂದಿಷ್ಟು ಇರ್ತದೆ. ಅಂತಹ ಕಾರ್ಯಕ್ರಮಗಳನ್ನ ನೀವು ಅಂದ್ರೆ ಪ್ರೋಗ್ರಾಮ್ ಅನ್ನು ಕಲ್ತ್ಕೊಂಡಿದ್ದೆ ಆದ್ರೆ ನಿಮಗೆ ಜಾಬಿಗೆ ಹೋಗ್ಲಿಕ್ಕೆ ಬರ್ತದೆ. ಮತ್ತೆ ಇನ್ನೆರಡು ಯಾವ ಕೋರ್ ಆದ್ರೆ ಇದು ಅಂದ್ರೆ, ಒಂದು ಸಾಫ್ಟ್ ಸ್ಕಿಲ್ಸ್ ಅಂಡ್ ಇಂಗ್ಲಿಷ್ ಕಮ್ಯುನಿಕೇಶನ್. ದಯವಿಟ್ಟು ಗಮನಿಸಿ, ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಅದ್ರ ಒಳಗಡೆ ಇಂಗ್ಲಿಷ್ ಕೂಡ ಅಡಗಿರ್ತದೆ. ಇವಾಗ ಇಂಗ್ಲಿಷ್ ಇಲ್ದ ನಾವು ಪ್ರಪಂಚದಲ್ಲಿ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳ್ಬೋದು, ಸರ್ ನಾವು ಕರ್ನಾಟಕದವರು, ಕನ್ನಡಿಗರು, ಕನ್ನಡವೇ ನಮ್ಮ ತಾಯಿ, ಅದೆಲ್ಲ ಡೆಫಿನೆಟ್ಲಿ ನಮ್ಮ ಹಾರ್ಟಲ್ಲಿ ಇರಬೇಕು, ನಮ್ಮ ಮನೆಯಲ್ಲಿ ಇರಬೇಕು, ನಮ್ಮ ಓಣಿಯಲ್ಲಿ ಇರಬೇಕು. ಬಟ್ ಜಾಬ್ ಪ್ಲೇಸ್ಗೆ ಅಂತ ಹೋದಾಗ ಕನ್ನಡದ ಜೊತೆಗೆ ಅದಕ್ಕಿಂತ ಮೇಲೆ ಇಂಗ್ಲಿಷನ್ನು ಕಲ್ತ್ಕೊಳ್ಬೇಕಾಗತ್ತೆ.
ಯಾಕೆ ಅಂದ್ರೆ ನೀವು ವರ್ಕ್ ಮಾಡ್ತಾ ಇರ್ತಕ್ಕಂಥ ಕಂಪನಿಗಳು ಮಲ್ಟಿನ್ಯಾಷನಲ್ ಕಂಪನೀಸ್ ಇರ್ತವೆ. ಈಗ ಮೋರ್ ಇದೆ ನಮ್ಮೂರಾಗ, ಆದಿತ್ಯ ಅವ್ರದ್ದು, ಆದಿತ್ಯ ಬಿರ್ಲಾ ಅವ್ರು ತಾನೇ ಅದು. ಸೊ ಅವರು ರಾಣೆಬೆನ್ನೂರ್ನಾಗ ಒಂದೇ ಕಟ್ಟಿಲ್ಲ ಅದನ್ನ. ದೇ ಆರ್ ಆಪರೇಟಿಂಗ್ ಇನ್ ಅದರ್ ಸ್ಟೇಟ್ಸ್, ದೇ ಆರ್ ಆಲ್ಸೋ ಆಪರೇಟಿಂಗ್ ಇನ್ ಅದರ್ ಕಂಟ್ರೀಸ್. ಬಟ್ ನೀವು ರಿಪೋರ್ಟ್ ಮಾಡೋದು ಯಾವುದೋ ಒಬ್ಬ ಡೆಲ್ಲಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಾದ್ರೆ ನಿಮ್ಮ ಕೆಲಸನ ಸರ್ ನಾ ಬೆಳಗಿಂದ ಇದನ್ನ ಮಾಡಿದೆ ಅಂತ ಕನ್ನಡದಲ್ಲಿ ಹೇಳಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಇಂಗ್ಲಿಷ್ನಲ್ಲೇ ಹೇಳ್ಬೇಕು ನೀವು. ಯಾಕಂದ್ರೆ ಕಾಮನ್ ಲ್ಯಾಂಗ್ವೇಜ್ ಫಾರ್ ಎವ್ರಿ ಬಿಸ್ನೆಸ್. ಹಾಗಾಗಿ ಇಂಗ್ಲಿಷ್ ಗೊತ್ತಿರಬೇಕು. ಸಾಫ್ಟ್ ಸ್ಕಿಲ್ ಅಂದ್ರೇನು? ಇಟ್ ಈಸ್ ಆಲ್ ನೀವು ಹೆಂಗೆ ಬಿಹೇವಿಯರ್ ಇರಬೇಕು, ನಿಮ್ದು ಯಾರ ಹತ್ರ ಹೇಗೆ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾವ್ದನ್ನ ಮಾತಾಡಬೇಕು, ಯಾವ್ದನ್ನ ಮಾತಾಡಬಾರ್ದು, ಹೇಗೆ ಕುತ್ಕೊಳ್ಬೇಕು, ಹೇಗೆ ನಡಿಬೇಕು, ಎಲ್ಲದಕ್ಕೂ ಆ ಸಾಫ್ಟ್ ಸ್ಕಿಲ್ ಅಲ್ಲಿ ಬರುತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ನಡೀತಾರೆ ಹೇಳ್ತೀನಿ. ಈಗ ನಾನು ನಮ್ಮ ಆ ಸಂಸ್ಥೆಯಲ್ಲಿ ಸುಮಾರು 138 ಸ್ಟಾಫ್ ಮೆಂಬರ್ಸ್ ಇದ್ದಾರೆ. ಇಲ್ಲೊಂದು ನಿಯರ್ಲಿ 30+ ಇದ್ದಾರೆ. ಪ್ರೀ ಸ್ಕೂಲ್ನಲ್ಲಿದ್ದಾರೆ, ಡೈರಿ ಮಿಲ್ ಇದ್ದಾರೆ. ಮೋಸ್ಟ್ಲಿ ನಮ್ದೊಂದು ಗ್ರೂಪ್ ನಿಯರ್ಲಿ ಒಂದು 175 ಪೀಪಲ್ ಆರ್ ವರ್ಕಿಂಗ್ ಇನ್ ಆರ್ ಆರ್ಗನೈಸೇಷನ್. ಈಗ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಯಾವುದೇ ಒಬ್ಬ ವ್ಯಕ್ತಿ ಜಾಬ್ ಕೇಳ್ಕೊಂಡು ಬಂದ್ರೆ ನನ್ನ ಕ್ಯಾಬಿನ್ಗೆ ಫಸ್ಟ್ ಕೇಳೋದೇ ನಾ ಕ್ವಶನ್, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ through which I should know about you, your educational background, your family and your working experience. ಇವು 4 ಅಡಿಗಿಡಬೇಕು ಅಂತ ಹೇಳ್ತೇನೆ ನಾನು. ಅಷ್ಟಕ್ಕೆ ನಾನು ಡಿಸೈಡ್ ಮಾಡ್ತೇನೆ ಈ ಕ್ಯಾಂಡಿಡೇಟು ನಮ್ಮಲ್ಲಿ ಸೂಟೇಬಲ್ ಆಗ್ತಾರೋ ಇಲ್ಲೋ, ಮುಂದಿನ ಪ್ರೊಸೀಜರ್ ಕೊಡೋಣೋ ಬೇಡವೋ ಅನ್ನೋದು ಡಿಸೈಡ್ ಮಾಡಿಬಿಡ್ತೇನೆ. ಅದು ಎಷ್ಟು ನಿಮಿಷ? ಭಾಳ ಅಂದರೆ 5 ನಿಮಿಷ ಆಗ್ಬೋದು, ದಟ್ಸ್ ಆಲ್. ಅದಾದ್ಮೇಲೆ ಸರ್ ಅಷ್ಟೇನ ಸರ್ ಹಂಗಾರೆ 5 ನಿಮಿಷದಲ್ಲಿ ಡಿಸೈಡ್ ಮಾಡಿಬಿಡ್ತೀರಾ? ಇಲ್ಲ. ಓ, ದಿಸ್ ಕ್ಯಾಂಡಿಡೇಟ್ ಇಸ್ ಸೂಟೇಬಲ್, ಲೆಟ್ ಅಸ್ ಗಿವ್ ಎ ಪ್ರೊಸೀಜರ್ ಫಾರ್ ಫರ್ದರ್. HR ಗೆ ಅಂದ್ರೆ ರಿಕ್ರೂಟ್ ಮಾಡಕ್ಕೆ ಏನೇನು ಬೇಕಲ್ಲ, ಏನೇನು ಬೇಕು? ರಿಕ್ರೂಟ್ ಮಾಡ್ಕೋಬೇಕಂದ್ರೆ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ, ನಮ್ಮಲ್ಲಿ ನಾವು ಮಾಡ್ಕೊಂಡಿರೋದು. ಆಪ್ಟಿಟ್ಯೂಡ್ ಟೆಸ್ಟ್ ಅಂದ್ರೆ ಏನು? ನಿಮ್ಮ ಕೋರ್ ಸ್ಕಿಲ್ ಅನ್ನ ಚೆಕ್ ಮಾಡೋದು. ಅಂದ್ರೆ ಏನೇನೆಲ್ಲ ಗೊತ್ತಿದೆ ನಿಮಗೆ ಅಂತ ಒಂದಿಷ್ಟು ಕ್ವಶನಿಯರ್ ಇರ್ತವೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಓ ಇದೆಲ್ಲ ಗೊತ್ತಿದೆ ಅಂತ. ನಿಮ್ ಕೋರ್ ಸ್ಕಿಲ್ಲಿಂಗ್ ಟೆಸ್ಟ್ ಆದ್ಮೇಲೆ, ಆಪ್ಟಿಟ್ಯೂಡ್ ಟೆಸ್ಟ್ ಆದ್ಮೇಲೆ ಡೆಫಿನೆಟ್ಲಿ ನೆನ್ಪಿಟ್ಕೊಳ್ರಿ, ಈ ಆಪ್ಟಿಟ್ಯೂಡ್ ಅಲ್ಲಿ ಇಂಗ್ಲಿಷ್ ಕೂಡ ಅಡಗಿರುತ್ತೆ. ದೇರ್ ಆರ್ ಕ್ವೆಶನ್ಸ್. ನಿಮಗೆ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಳ್ಳಿಕ್ಕೆ. ನಾ ಇನ್ನೊಂದು ಹೇಳೋದು ಮರ್ತೆ, ಕಂಪ್ಯೂಟರ್ ಕೋರ್ ನಾಲೆಡ್ಜ್ ಇರಬೇಕು, ಸಾಫ್ಟ್ ಸ್ಕಿಲ್ಸ್ ಅಂಡ್ ಇಂಗ್ಲಿಷ್ ಇರಬೇಕು, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಆಫೀಸು ಇವತ್ತು ಕಂಪ್ಯೂಟರ್ ಇಲ್ದ ಹಾಗೆ ವರ್ಕ್ ಆಗಲ್ಲ. ಇವತ್ತು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿದ್ರೆ ನಮ್ಮೆಲ್ಲ ರೇಷನ್ ಅಂಗಡಿಗಳನ್ನ ಡಿಜಿಟಲೈಸೇಷನ್ ಮಾಡ್ತಾ ಇದ್ದಾರೆ. ಏನಂಗಂದ್ರೆ ಡಿಜಿಟಲೈಸೇಷನ್ ಮಾಡೋದು ಅಂದ್ರೆ, ಈಗ ನೀವು ಒಂದ್ಸಲ ನೋಡಿರ್ಬೋದು, ಕ್ಯೂ ಸಿಕ್ಕಾವಟ್ ಹೆಚ್ಚಿರ್ತದೆ. ರೇಷನ್ ಯಾವಾಗ ಬಂದಿದೆ ಪಟ್ನ ಬಂದ್ಬಿಟ್ಟು ರೇಷನ್ ಒಳಗೆ ಬಂದಿರ್ತಾರ ಅವರು. ಹಂಗಿರೋದಿಲ್ಲ ಅಲ್ಲಿ. ಇನ್ಮೇಲೆ ಹೇಗಿರುತ್ತೆ ಅಂದ್ರೆ, ನಿಮಗೆ ಮಾಹಿತಿ ಬರುತ್ತೆ, ನಿಮ್ದು ಟೋಕನ್ ಇಷ್ಟನೇದು, ಇಷ್ಟು ಗಂಟೆಗೆ ಬಂದು ನಿಮ್ಮ ರೇಷನ್ ಅನ್ನ ತಗೊಂಡು ಹೋಗಿ ಅಂತ. ಅದಕ್ಕೊಂದು OTP ಬರುತ್ತೆ. ಪಟ್ನ ನೀವು ಹೋಗ್ಬಿಟ್ಟು ರೇಷನ್ ಅನ್ನ ರಿಸೀವ್ ಆದ್ಮೇಲೆ OTP ನ ಕೊಡಬೇಕು. OTP ನ ಅವ್ರು ಹಾಕ್ತಾರೆ, ಅಲ್ಲಿ ನಿಮಗೆ ರೇಷನ್ ಮುಟ್ಟಿದೆ ಅನ್ನೋ ಒಂದು ಪ್ರೊಸೀಜರ್ ಕಂಪ್ಲೀಟ್ ಆಗುತ್ತೆ. ಸೊ ಕಂಪ್ಯೂಟರ್ ಇಲ್ಲದೆ ರೇಷನ್ ಅಂಗಡಿಯಲ್ಲೂ ಕೂಡ ರೇಷನ್ ಸಿಗಲ್ಲ ಇನ್ಮೇಲೆ. ಹಾಗೆ ವೆರೆವರ್ ಯು ಗೋ, ಕಂಪ್ಯೂಟರ್ ನಾಲೆಡ್ಜ್ ಇಸ್ ಅ ಮಸ್ಟ್. ಯೂಸ್ ಆಫ್ ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ಏನು? ಕಂಪ್ಯೂಟರ್ ಉಪಯೋಗ ಮಾಡಕ್ ಬರೋಂಥ. ಇಂಗ್ಲಿಷ್ ಬರಬೇಕು, ಕಂಪ್ಯೂಟರ್ ಬರಬೇಕು, ನಾವೇನು ಕಲ್ತೀವಿ ಅದು ಮೇನ್ ಸ್ಕಿಲ್ ಇರಬೇಕು. ಜೊತೆಗೆ ಸಾಫ್ಟ್ ಸ್ಕಿಲ್ ಅಂತ ನಾ ಏನು ಹೇಳಿದಲ್ಲ, ಅಂದ್ರೆ ನೀವು ಕುತ್ಕೊಳ್ಳೋದ್ರಿಂದ ಹಿಡಿದು, ನಿಂತ್ಕೊಳ್ಳೋದ್ರಿಂದ ಹಿಡಿದು, ಮಾತಾಡೋದ್ರಿಂದ ಹಿಡಿದು, ಹೇಗೆ ಯಾರ ಹತ್ರ ಮಾತಾಡಬೇಕು. DC ಹತ್ರ ಹೋದಾಗ ಹೇಗೆ ಮಾತಾಡಬೇಕು, ಹೆಂಗ್ ಬೇಕಾಗಿ ಮಾತಾಡಕ್ ಬರಂಗಿಲ್ಲ, ಯಾಕಂದ್ರೆ ಫ್ಯೂ ಸೆಕೆಂಡ್ಸ್ ಕೊಡ್ತಾರ ಅವ್ರು. ನೀವು ಮಿನಿಸ್ಟರ್ ಹತ್ರ ಹೋದಾಗ ಹೆಂಗ್ ಮಾತಾಡಬೇಕು? ಫ್ಯೂ ಸೆಕೆಂಡ್ಸ್, ಅದಕ್ಕಿಂತ ಕಡಿಮೆ. ಇಷ್ಟೇ, ಪಟ್ನ ಯು ಶುಡ್ ಎಸ್ಟಾಬ್ಲಿಷ್ ಯುವರ್ ಸೆಲ್ಫ್. ಅವ್ರಿಗೆ ಅಟ್ರಾಕ್ಟಿವ್ ಅನ್ಸ್ಬೇಕು ನೀವು. ನೋ, ದಿಸ್ ಗೈ, ದಿಸ್ ಬಾಯ್ ಹ್ಯಾವಿಂಗ್ ಸಮ್ ಸ್ಕಿಲ್ಸ್ ಅಂತ ಅನ್ಸ್ಬೇಕು. ಹಾಗಾಗಿ ಇವೆಲ್ಲವುಗಳನ್ನ ಯಾರು ಪಡ್ಕೊಂಡಿರ್ತಾರೆ ಅವರು ಸಕ್ಸಸ್ ಅನ್ನ ಪಡ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾನೆ ಇರ್ತಾರೆ. ವಿದ್ಯಾರ್ಥಿಗಳು ನಾವು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ನಾನು ನನ್ನ ಅನುಭವಕ್ಕೆ ಬಂದಿರೋದು, ಮತ್ತೆ ನಾವು ಕೂಡ ವಿಲೇಜ್ ನಿಂದಲೇ ಬಂದಿರೋದು. ಇವಾಗಲೂ ಕೂಡ ನಾವು ರೈತರೇ, ಈಗಲೂ ಕೂಡ ರೈತರೇ. ಸುಮಾರು 40 ಆಕಳ ಕಟ್ಟಿದ್ದೇವೆ. ಬಟ್ ಅದನ್ನ ಬಿಸ್ನೆಸ್ ತರ ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಮಿಲ್ಕ್ ಬೇಕು, ನಮ್ಮ ಮಕ್ಕಳಿಗೆ ಮಿಲ್ಕ್ ಅನ್ನ ನಾವೇ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಬಟ್ ಅದರಿಂದ ಸಿಗ್ತಕ್ಕಂಥ ಗೊಬ್ಬರ ಅದನ್ನ ಫಾರ್ಮಿಂಗ್ ಯೂಸ್ ಮಾಡ್ತೇವೆ. ಇದರಲ್ಲಿ ವಿಲೇಜ್ ಇಂದ ಬಂದರೆ ಜಾಸ್ತಿ ಇರ್ತೀರ.
ಒಂದು ತಿಳ್ಕೊಳ್ಳಿ, ನಾವು ಏನೇ ಕೆಲಸ ಮಾಡಲಿ ಆ ಶ್ರದ್ಧೆ ಇರಬೇಕು, ಪೂರ್ತಿ ತಿಳ್ಕೋಬೇಕು. ಅವಾಗ ನಾವು ಸಕ್ಸಸ್ ಅನ್ನ ಪಡ್ಕೊಳ್ಳೋಕೆ ಆಗುತ್ತೆ. ಅರ್ಧ ತಿಳ್ಕೊಂಡ್ವಿ, ನಮಗೆ ಮುಂದೆ ಹೋಗಕ್ಕೆ ಸ್ಟ್ರಕ್ ಆಗ್ಬಿಡ್ತೀವಿ, ನಾವು ನಿಂತ್ಕೊಂಡು ಬಿಡ್ತೀವಿ. ದಟ್ ಶುಡ್ ನಾಟ್ ಹ್ಯಾಪನ್. ಸೊ ಹಾಗಾಗಿ ಈ ಬ್ರಿಡ್ಜ್ ಪ್ರೋಗ್ರಾಮು ನಿಮ್ಮ ಸ್ಕಿಲ್ ಅನ್ನು, ಕೋರ್ ಸ್ಕಿಲ್ ಏನಿದೆ, ಆಚೆಗೆ ಇಂಡಸ್ಟ್ರಿ ಏನ್ ನೋಡುತ್ತೆ, ನೀವು ನಾಳೆ ಹೋದಾಗ ಇಂಡಸ್ಟ್ರಿ ಏನೇ ಬಯಸ್ತದೆ ಆ ಸ್ಕಿಲ್ ಅನ್ನ ಈ ಬ್ರಿಡ್ಜ್ ಪ್ರೋಗ್ರಾಮ್ ಫಿಲ್ಅಪ್ ಮಾಡುತ್ತೆ. ಅದಕ್ಕೆ ನಾವು ಬ್ರಿಡ್ಜ್ ಅಂತ ಹೆಸರಿಟ್ಟಿದ್ದಾರೆ. ಅದು ಫುಲ್ ಫಾರ್ಮ್ ಕೂಡ ನೀವು ಆಗಲೇ ತಿಳ್ಕೊಂಡ್ರಿ. ಬಟ್ ಬ್ಯೂಟಿಫುಲ್ ವರ್ಡ್ ಇದು ಬ್ರಿಡ್ಜ್ ಅಂತ. ಅಂದ್ರೆ ಒಬ್ಬ ವಿದ್ಯಾರ್ಥಿ ತಾನು ವಿದ್ಯಾಭ್ಯಾಸ ಮುಗಿಸಿದ ತಕ್ಷಣನೇ ಜಾಬ್ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥ ಸ್ಕಿಲ್ಗಳು ಸಾಕಾಗಲ್ಲ, ಒಂದಿಷ್ಟು ಹೆಚ್ಚಿನ ಸ್ಕಿಲ್ಗಳು ಬೇಕು, ಹೆಚ್ಚಿನ ನಾಲೆಡ್ಜ್ ಬೇಕು. ಅದನ್ನ ಕೊಡ್ತಕ್ಕಂಥ ಪ್ರೋಗ್ರಾಮು ಈ ಬ್ರಿಡ್ಜ್ ಪ್ರೋಗ್ರಾಮ್ ಮಾಡುತ್ತೆ. ಅವಾಗ ಯು ಆರ್ ರೆಡಿ ಫಾರ್ ಅನ್ ಇಂಡಸ್ಟ್ರಿ ಟು ಗೋ ಅಂಡ್ ಗೆಟ್. ವೈಟ್ ಕಾಲರ್ ಜಾಬ್ ಅಂತ ಕರಿತೇವೆ ನಾವು. ಫೀಲ್ಡ್ ನಲ್ಲಿ ಮಾಡೋದು ಬೇರೆ. ವೈಟ್ ಕಾಲರ್ ಜಾಬ್ ಅಂದ್ರೆ ಏನು? ಆಫೀಸ್ ಒಳಗಡೆ ಇದ್ದು ಒಬ್ಬ ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಬಿಲ್ಲಿಂಗ್ ಕೌಂಟರ್ ಕುತ್ಕೊಂಡು ಬಿಲ್ ಮಾಡೋರು ಆಗಿರ್ಬೋದು, ಒಳಗಡೆ ಸೆಲ್ಫ್ ಅನ್ನ ಮ್ಯಾನೇಜ್ ಮಾಡೋರು ಆಗಿರ್ಬೋದು. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಇನ್ ಮುಂದೆ ಮಲ್ಟಿ ನ್ಯಾಷನಲ್ ಕಂಪನಿ ಕಲ್ಚರೇ ಸಮಾಜದಲ್ಲಿ ಬರೋದು. ಸಣ್ಣ ಸಣ್ಣ ಶಾಪ್ಗಳು ಹೋಗ್ತವೆ, ದೊಡ್ಡ ದೊಡ್ಡ ಶಾಪ್ಗಳು ಬರ್ತವೆ. ರಾಣೆಬೆನ್ನೂರಿನಲ್ಲಿ ಕೂಡ ಹಲಗೇರಿ ರೋಡ್ ಅಲ್ಲಿ ಫಾರ್ಮಿಂಗಿಗೆ ಸಂಬಂಧಪಟ್ಟಾಗೆ ಒಂದು ದೊಡ್ಡ ಮೆಗಾ ಶಾಪ್ ಆಗಿದೆ. ಎಷ್ಟು ಜನ ನೋಡಿದ್ದೀರ ಅದನ್ನ? ಹಲಗೇರಿ ರೋಡ್ ಅಲ್ಲಿ ರೈತರಿಗೆ ಸಂಬಂಧಪಟ್ಟ ಹಾಗೆ ಒಂದು ಮೆಗಾ ಶಾಪ್ ಆಗಿದೆ. ಮೋರ್ ತರ. ಮೋರ್ ಏನು? ದೊಡ್ಡ ಕಿರಾಣಿ ಅಂಗಡಿ, ಹೌದಲ್ಲ? ದೊಡ್ಡ ಕಿರಾಣಿ ಅಂಗಡಿ. ಅಲ್ಲಿ ನಿಮಗೆ ಏನ್ ಬೇಕು ಹೋಗಿ ಸೆಲ್ಫ್ ಅಲ್ಲಿ ತಗೊಂಡು ಬರುವಂತ ಅವಕಾಶ. ನಿಮಗೆ ಗೊತ್ತಿರಲಿ, ಸರ್ ಯಾರು ಏನಾದ್ರೂ ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ, ಯಾರು ಏನಾದ್ರೂ ಒಂದು ಬ್ಯಾಗಲ್ಲಿ ಹಾಕೊಳ್ಬಹುದಲ್ಲ. ಒಳಗಡೆ ಮೋಸ್ಟ್ಲಿ ನೀವು ಯಾರು ನೋಡಿಲ್ಲ, ಒಂದು 2-3 ಕುತ್ಕೊಂಡು ಪ್ರತಿಯೊಬ್ಬರ ಚಲನವಲನ ನೋಡ್ತಾ ಇರ್ತಾರೆ. ಯಾರು ಬಂದ್ರು, ಯಾವ ಕೌಂಟ್ರಿಗೆ ಹೋದ್ರು, ಏನ್ ತಗೊಂಡ್ರು, ಏನಾದ್ರೂ ತಗೊಂಡು ಬಾಸ್ಕೆಟ್ನಾಗ ಹಾಕಿದ್ರ, ಜೋಬಲ್ಲಿ ಹಾಕೊಂಡ್ರ, ಫೆಟಾಲ್ ಯಾರಾದ್ರೂ ಜೋಬಲ್ಲಿ ಹಾಕೊಂಡಿದೀವಿ ನಾವು ಒಂದು ಚಾಕ್ಲೇಟ್ ಇನ್ನೊಂದು ಅಂದ್ರೆ ಪಟ್ಟಣ ಬರ್ತಾರ ಅವರು, ನಿಮ್ಮನ್ನು ಕರ್ಕೊಂಡು ಹೋಗಿ ಒಳಗಡೆಗೆ ದಯವಿಟ್ಟು ಹೀಗೆ ಮಾಡಬೇಡಿ ಸರ್ ಅಂತಂದು ಅದನ್ನ ಇಸ್ಕೊಂಡು ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ಏನ್ ಗೊತ್ತಿರಬೇಕು? ಸ್ಕಿಲ್ಲಿಂಗ್. ಐ ಮೀನ್ ಟು ಸೇ CCTV ಬಗ್ಗೆ, ಕ್ಯಾಮ್ರಾ ಅಬ್ಸರ್ವೇಷನ್ ಇರ್ಬೋದು, ಇಂಗ್ಲಿಷ್ ನಲ್ಲಿ ಬರ್ತಕ್ಕಂಥ ಮಾಹಿತಿ ತಗೊಂಡು ಹೇಳೋವಂಥದ್ದು ಇರ್ಬೋದು, ಅದನ್ನ ತೆಗೆದು ಬಿಟ್ಟು ಕ್ಲಿಪ್ ಅನ್ನ ಇಡೋದಿರ್ಬೋದು. ಈ ಪಟ್ಟಣ ಇದಾದಲ್ಲ ಈ ಸಿಚುವೇಶನ್, ಆ ವಿಡಿಯೋ ಕ್ಲಿಪ್ ಕಟ್ ಮಾಡಿ ಒಂದ್ ಕಡೆಗೆ ಇಟ್ಕೋಬೇಕು. ಯಾಕೆ? ಪ್ರೂವ್ ಮಾಡ್ಬೇಕಾಗತ್ತಲ್ಲ. ನೀವು ಕರಿತೀರಿ, ಸರ್ ನಿಮ್ ಜಾಬಲ್ಲಿ ಒಂದು ಸಾಮಾನು ಹಾಕೊಂಡಿದ್ದೀರಿ ಸರ್, ಅದನ್ನ ಬಾಸ್ಕೆಟ್ ಅಲ್ಲಿ ಹಾಕ್ಬಿಡಿ ಸರ್, ಸೌಜನ್ಯವಾಗಿ ಹೇಳ್ಬೇಕು. ಬಟ್ ಸ್ಕಿಲ್ ಗೊತ್ತಿಲ್ಲ ಅಂದ್ರೆ ಯಾರನ್ನ ನಾವು ಕುದಿಸಿ ಅವ್ನು ಏನ್ ಬಂದ್ ಹೇಳ್ತಾನೆ, ಅಲ್ಲೇ ಎಲ್ಲಿ ನಿಂತಾನ ಅಲ್ಲೇನೆ, ಸರ್ ಏನ್ ಸರ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತ ಏನಾದ್ರೂ ಅಲ್ಲೇ ಅವ್ನು ಶುರು ಮಾಡಿದ್ರೆ ಅವ್ನ ಮರ್ಯಾದೆಗೆ ಹೋಗುತ್ತೆ. ಆಮೇಲೆ ಆ ಶಾಪ್ ನಲ್ಲಿ ಇರುವಂತ ಎಲ್ಲರದ್ದು ಡಿಸ್ಟರ್ಬ್ ಆಗುತ್ತೆ. ಅದೇ ಸ್ಕಿಲ್ ಗೊತ್ತಿರೋನಾದ್ರೆ ಏನ್ ಮಾಡ್ತಾನೆ ಗೊತ್ತಾ, ಆ ವ್ಯಕ್ತಿನ ನೈಸ್ ಆಗಿ ಒಳಗಡೆ ಕರ್ಕೊಂಡು ಹೋಗಿ ಹ್ಯಾಂಡಲ್ ಮಾಡಿ ಏನೂ ಆಗದ ಹಾಗೆ ವಾಪಸ್ ಕಳಿಸ್ಕೊಡ್ತಾನೆ. ಹಾಗೆ ಮಾಡ್ಬೇಕಾ ಅಥವಾ ನಾವು ಏನಾದ್ರು ಲೆಫ್ಟ್ ಅಂಡ್ ರೈಟ್ ಅಲ್ಲೇ ತಗೋಬೇಕಾ? ಹೇಗೆ ಮಾಡ್ಬೇಕು? ಹೌದಲ್ಲ? ಲೆಫ್ಟ್ ಅಂಡ್ ರೈಟ್ ಅಲ್ಲೇ ಮಾಡಿದ್ದೆ ಆದ್ರೆ ಅವನು ಏನಾದ್ರು ತಿರುಗಿ ವಾಪಸ್ ಅಂದ್ರೆ, ಸರ್ ನಾನು ಜಸ್ಟ್ ಹಾಕೊಂಡಿದ್ದೀನಿ ಸರ್, ನಾಳೆ ಆಮೇಲೆ ಹಾಕ್ತೀನಿ ಸರ್, ಅದು ಕೌಂಟ್ರಿಗೆ ಹೋದಾಗ ಶುರುವಾಗತ್ತೆ. ಅಂದ್ರೆ ಇದು ಒಂದು ಸಣ್ಣ ಎಕ್ಸಾಂಪಲ್ ಹೇಳಿದೆ. ಹೀಗೇನೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇರ್ತದೆ. ಹಾಗಾಗಿ ರಾಣೆಬೆನ್ನೂರಿನ ಹಲಗೇರಿ ರೋಡ್ ನಲ್ಲಿ ಫಾರ್ಮಿಂಗ್ ಸಂಬಂಧಪಟ್ಟಂತದ್ದು ಒಂದು ಮೆಗಾ ಸ್ಟೋರ್ ಆಗಿದೆ. ಅಲ್ಲಿ ಏನ್ ಸಿಗ್ತದೆ ಅಂದ್ರೆ ಒಬ್ಬ ರೈತನಿಗೆ ಬೇಕಾದಂತಹ A to Z ಐಟಮ್ಸ್ಗಳು ಸಿಗ್ತದೆ. ರೈತರಾದವರು ಕೆಲವೊಂದನ್ನ ಪಡ್ಕೊಳ್ತೀವಿ, ಕೆಲವೊಂದು ಪಡ್ಕೊಳಕ್ ಆಗಲ್ಲ, ಗೊತ್ತೇ ಇರಲ್ಲ ಎಲ್ಲಿ ಸಿಗ್ತತಿ ಅಂತ. ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ನಾನು ಮೊನ್ನೆ ಓಡಾಡ್ಬೇಕಾದ್ರೆ ಅನ್ಕೊಂಡೆ ನಾನು ಇದನ್ನ ವಿಸಿಟ್ ಮಾಡಬೇಕು, ಯಾಕಂದ್ರೆ ನಾವು ಕೂಡ ಫಾರ್ಮಿಂಗ್ ಮಾಡ್ತಾ ಇದ್ದೇವೆ, ಏನೇನೋ ಹೊಸವನ್ನ ತಿಳ್ಕೊಬೇಕಂತ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾಗೆ ಹೋಗ್ತದೆ ಇನ್ನು ಮುಂದೆ. ಈಗ ಅಂತ ಮೆಗಾ ಸ್ಟೋರು ಇನ್ನೊಂದು ಬರ್ಬೋದು ರಾಣೆಬೆನ್ನೂರಾಗ. ಅವಾಗ ಈ ಸಣ್ಣ ಪುಟ್ಟ ಅಗ್ರಿಕಲ್ಚರ್ ರಿಲೇಟೆಡ್ ಮಾಡೋಂಥ ಶಾಪ್ಗಳೇನು ಇರ್ತಾವಲ್ಲ, ಅದು ಬಂದಾಗ್ತದೆ. ನೀವು ಕೆಲವೊಬ್ರು ಅನ್ಬೋದು, ಸರ್ ಅದು ಸರಿನಾ ಸರ್? ಮೋರ್ ಬಂದಿರೋದ್ರಿಂದ ಸುಮಾರು ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳು ಬಂದಾದವು. ಇದಕ್ಕೇನು ಉತ್ತರ ಇಲ್ಲ. ಯಾಕೆಂದ್ರೆ ಅದನ್ನ ಬಯಸೋರು ಬಹಳ ಜನ ಇದ್ದಾರೆ. ಆ ಕಲ್ಚರ್ ಅನ್ನ ಅಂದ್ರೇನು, ನಾನೇ ಬಾಸ್ಕೆಟ್ ತಗೊಂಡು ಅಡ್ಡಾಡ್ಕೊಂಡು ನನಗೆ ಬೇಕಾದ ಐಟಮ್ಸ್ ನ ತಗೊಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬರಬೇಕು ಅನ್ನೋಂಥ ಜನ ಬಹಳ ಇದ್ದಾರೆ. ಅದಕ್ಕೆ ಕೊಡ್ಬೇಕೋ ಬೇಡವೋ? ಕೊಡ್ಬೇಕಲ್ವ?
ಹಾಗಾಗಿ ಡಿಮ್ಯಾಂಡ್ಸ್ ಆಫ್ ದ ಪೀಪಲ್ ಚೇಂಜ್ ಆಗ್ತಾ ಹೋಗುತ್ತೆ. ಡಿಮ್ಯಾಂಡ್ಸ್ ಆಫ್ ದ ಪೀಪಲ್ ಚೇಂಜ್ ಆದ ಹಾಗೆ ನಮ್ಮ ವ್ಯವಸ್ಥೆಯಲ್ಲೂ ಕೂಡ ಚೇಂಜಸ್ ನ ತಗೊಂಡು ಬರಬೇಕು. ಅದಕ್ಕೆ ನಾನು ಆಕ್ಚುಲಿ ಬಾಷ್ಗೆ ಒಂದು ಅದ್ಭುತವಾದಂತಹ ಥ್ಯಾಂಕ್ಸ್ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ದ ವೇ ಹೌ ಟೈಮ್ ಚೇಂಜಸ್, ದೇ ಹ್ಯಾವ್ ಚೇಂಜ್ ದೇರ್ ಪ್ರಾಡಕ್ಟ್ಸ್, ಬಟ್ ಅವ್ರ ಬೇಸ್ ಅನ್ನ ಬಿಡಲಿಲ್ಲ. ಬೇಸ್ ಅಂದ್ರೆ ಏನು? ಎಥಿಕ್ಸ್ ಇನ್ ದ ಬಿಸ್ನೆಸ್. ಇದು ನಿಮಗೆ ಪೂರ್ತಿ ಉಚಿತ. ನಮ್ಮ ರೋಲ್ ಏನಪ್ಪಾ ಅಂದ್ರೆ ಆ ಕಂಪ್ಲೀಟ್ ಪ್ರೋಗ್ರಾಮ್ ಅನ್ನ ಕೊಡಂತದ್ದು. ನಮಗೂ ಸೌಭಾಗ್ಯ ಇದೆ, ಯಾಕಂದ್ರೆ ನಾವು ಕೂಡ ಸಮಾಜದಲ್ಲಿ ತೊಡಗಿಸ್ಕೊಂಡಿದ್ದೇವೆ ಅಂತಕ್ಕಂಥ ಒಂದು ಧನ್ಯ ಭಾವನೆ ಸಿಗುತ್ತೆ. ಮತ್ತೆ ಈ ಕಾಲೇಜ್ಗೆ ಕೊಡ್ಬೇಕು ಅನ್ನೋದ್ರಿಂದ ಅವ್ರು ನಮಗೆ ತುಂಬಾ ಅತ್ಯಂತ ಆತ್ಮೀಯರು. ಹಾಗಾಗಿ ಇಲ್ಲಿಂದ ಪ್ರಾರಂಭ ಆಗಲಿ ಅಂತ. ಮತ್ತೆ ನಿಮಗೆ ಗೊತ್ತಿದೆ, ಈ ಪ್ರೋಗ್ರಾಮ್ ನಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ದೇ ದರ್ಬಾರ್. ಇನ್ನೊಂದು 10 ವರ್ಷಕ್ಕೆ ಮೋಸ್ಟ್ಲಿ ಈ ಪೆಟ್ರೋಲು ಡೀಸೆಲ್ ವೆಹಿಕಲ್ಸ್ ಗಳು ಎಲ್ಲವೂ ಬಂದಾಗ್ತಾವ. ಮತ್ತೆ ಯಾಕೆ ಅದಕ್ಕೆ ಶಿಫ್ಟ್ ಆಗ್ತಾ ಇದೀವಿ ಅಂದ್ರೆ, ಬಿಕಾಸ್ ಫ್ಯೂಯಲ್ ಖಾಲಿ ಆಗುತ್ತೆ, ಪೆಟ್ರೋಲ್ ಖಾಲಿ ಆಗ್ತಾ ಹೋಗುತ್ತೆ, ಪ್ರೈಸಸ್ ಇಸ್ ಗೋಯಿಂಗ್ ಅಪ್. ಪ್ರೈಸಸ್ ಗೋಯಿಂಗ್ ಅಪ್ ಯಾಕೆಂದ್ರೆ ಡಿಮ್ಯಾಂಡ್ ಇಸ್ ಮೋರ್, ಸಪ್ಲೈ ಇಸ್ ಲೆಸ್. ಮತ್ತೆ ಹೀಗೆ ಮಾಡ್ತಾ ಹೋದಾಗ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ ಫಾರ್ ಓನ್ಲಿ ಫ್ಯೂಯಲ್. ಆಲ್ಟರ್ನೇಟಿವ್ ಏನಪ್ಪಾ? ಪವರ್. ಸರ್ ಅದಕ್ಕಾದ್ರೂ ಚಾರ್ಜ್ ಮಾಡೋಕ್ಕಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತಲ್ಲ. ದಿಸ್ ಟೈಮ್ ಅವರ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಅನೌನ್ಸ್ಡ್, ಏನು, ಸೋಲಾರ್ ಇಂದ ನಿಮ್ಮ ಪವರ್ ಅನ್ನು ಪಡ್ಕೊಳ್ಳ್ರಿ ಉಚಿತವಾಗಿ. ಎವ್ರಿ ಹೌಸ್ ಕ್ಯಾನ್ ಪುಟ್ ಅಪ್ ಅ ಸೋಲಾರ್ ಪ್ಯಾನಲ್. ಈಗೇನಿದು ತಿರುಗ್ತಾ ಇದೆಯಲ್ಲ, ಡೈರೆಕ್ಟ್ಲಿ ಫ್ರಮ್ ಸೋಲಾರ್ ಪವರ್ ತಿರುಗೋ ಹಾಗೆ ನಿಮಗೆ ಸಬ್ಸಿಡಿ ರೂಪದಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಅನ್ನ ಪ್ರತಿ ಮನೆ ಮೇಲೆ ಹಾಕೊಳ್ಳಿಕ್ಕೆ ಈಗ ಮೊನ್ನೆ ಅನೌನ್ಸ್ ಮಾಡಿದ್ರು. ಈ ಬಜೆಟ್ ಅಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ. ಇವಾಗ ಏಪ್ರಿಲ್ 1ರಿಂದ ಅದು ಎಲ್ಲರಿಗೂ ಸಿಗುತ್ತೆ. ನಮ್ಮ ಶಾಲೆಯಲ್ಲಿ 49 KVA ಪವರ್ ಗ್ರಿಡ್ ಅನ್ನ ಇನ್ಸ್ಟಾಲ್ ಮಾಡಿದ್ದೇವೆ. ಕನೆಕ್ಟಿವಿಟಿ ಆಗ್ಬೇಕು ಅಷ್ಟೇನೆ. ಇವಾಗ ಪ್ಯಾನಲ್ಸ್ ಎಲ್ಲ ಸೆಟಪ್ ಆಗಿದೆ, ಇನ್ವರ್ಟರ್ ಬಂದಿದೆ. ನನಗೆ ಸುಮಾರು 70-80 ಸಾವಿರ ಕರೆಂಟ್ ಬಿಲ್ ಬರುತ್ತೆ ಒಂದು ತಿಂಗಳಿಗೆ. ಇವಾಗ ನಾನು ಸುಮಾರು ಒಂದು 24 ಲಕ್ಷ ಖರ್ಚು ಮಾಡಿದ್ದೇನೆ ಅದಕ್ಕೆ. ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಹೋಗುತ್ತೆ, ಜೊತೆಗೆ ಇದಕ್ಕೆ EMI ಎಷ್ಟು ಹೋಗುತ್ತೆ ಅಂತ ಚೆಕ್ ಮಾಡಿ ನೋಡಿದ್ರೆ 5 ವರ್ಷದಲ್ಲಿ ಅಥವಾ 4 ವರ್ಷದಲ್ಲಿ ಇದು ಕಂಪ್ಲೀಟ್ ಫ್ರೀ ಆಗಿ 5ನೇ ವರ್ಷದಿಂದ ಇನ್ನು 20 ವರ್ಷ $0 ರೂಪೀದಲ್ಲಿ ನನಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ. ಬಟ್ ಈಗ ನಾನು ಅದು ತಯಾರಾಗಬೇಕು. ದಟ್ಸ್ ವಾಟ್ ಥಿಂಕ್, ಅನಲೈಸ್ ಅಂಡ್ ಪ್ಲಾನ್, ದೆನ್ ಟ್ರೈ ಅಲ್ವಾ? ಅಂದ್ರೆ ದಿಸ್ ಇಸ್ ಹೌ ದ ಲೈಫ್ ಹ್ಯಾಸ್ ಟು ಗೋ. ಅದಕ್ಕೆ ವಿದ್ಯಾರ್ಥಿಗಳ ನಿಮ್ಮ ಸುದೈವ ಇದು. ನಾವು ಕಲಿಯಬೇಕಾದಂತೂ ಎಂಥವೂ ಇಲ್ಲ. ನೋ, ನೆವರ್ ನೆವರ್ ನೆವರ್. ಬಟ್ ಇವಾಗ ಬಹಳಷ್ಟು ಇದಾವೆ. ನಾವು ಮಾತಾಡ್ತಾ ಇದ್ವಿ, ನಿಮ್ಮ ಆಸಕ್ತಿ ಕಡಿಮೆ ಆಗಿದೆ ಮತ್ತು ಆಸಕ್ತಿ ಡೈವರ್ಟ್ ಆಗಿದೆ. ಏನ್ ಡೈವರ್ಟು? ಮೊಬೈಲ್ಗೆ ಡೈವರ್ಟ್ ಆಗಿದೆ, ಫ್ರೆಂಡ್ಸಿಗೆ ಡೈವರ್ಟ್ ಆಗಿದೆ, ಜಾತ್ರೆಗಳಿಗೆ ಡೈವರ್ಟ್ ಆಗಿದೆ, ಟಿವಿಗೆ ಡೈವರ್ಟ್ ಆಗಿದೆ. ಕಡಿಮೆ ಸಮಯ ಓದ್ಲಿಕ್ಕೆ. ಆಮೇಲೆ ನೀವೇನ್ ಅನ್ಕೊಂಡಿರಿ, ಕಷ್ಟಪಡದ ಬಂದು ಬಿಡತ್ತೆ, ಬರಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ಗೇನ್ ಅ ನಾಲೆಡ್ಜ್. ಕುತ್ಕೋಬೇಕು, ಓದಬೇಕು, ಬರೀಬೇಕು, ಥಿಂಕ್ ಮಾಡಬೇಕು, ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು. ಇದೆಲ್ಲ ಮಾಡಿದಾಗ ನೀವು ಅತ್ಯುತ್ತಮವಾದಂಥ ವಿದ್ಯಾರ್ಥಿ ಆಗಿ ಒಬ್ಬ ಪ್ರೊಫೆಷನಲ್ ಆಗ್ಲಿಕ್ಕೆ ಬೇಕಾದಂತ ಎಲ್ಲಾ ಬೇಸಿಕ್ ಸ್ಕಿಲ್ಗಳನ್ನ ಕಲ್ತ್ಕೊಂಡು ಹೊರಗಡೆ ಬರ್ತೀನಿ. ಈಗ ಎಷ್ಟು ಜನ ಮನೆಗೆ ಹೋದ್ಮೇಲೆ ಕನಿಷ್ಠ 3 ತಾಸು ಓದ್ತೀನಿ ಅನ್ನೋದು ಕೈ ಎತ್ತಿ ನೋಡೋಣ. ಸರ್ ನಾನು ಕನಿಷ್ಠ 3 ತಾಸು ಮನೆಗೆ ಓದ್ತೇನೆ ಸರ್. ಇವತ್ತಾಗಿದ್ದ ಪಾಠ, ಅದಕ್ಕೆ ಬೇಕಾದ ಸಾಮಗ್ರಿ, ಏನೇನ್ ಬೇಕು ಏನೇನ್ ಬೇಡ ಅಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಪೂರ್ತಿ ಮಾಹಿತಿಯನ್ನ ಕಾಂಕ್ರೀಟ್ ಆಗಿ ನಾನು ಇಟ್ಕೊಂಡಿರ್ತೇನೆ ಅನ್ನೋರು ಎಷ್ಟು ಜನ ಇದ್ದೀರಾ? ಯಾರೂ ಇಲ್ಲ. 2 ತಾಸು ಕಂಪ್ಲೀಟ್ ಓದೋದು. ಕಂಪ್ಲೀಟ್ ಆದ್ರ ಅರ್ಥ ಎಲ್ಲೂ ವೇಸ್ಟ್ ಮಾಡಲಾಗಿ. 2 ತಾಸು ಇಲ್ಲ. 1 ತಾಸು ನೋ, ನಾನು ಕೇಳ್ತಾ ಇರೋದು 3 ತಾಸಿಂದ ಜಾಸ್ತಿ ಓದ್ತಾ ಇದ್ದೀರಾ? ಮತ್ತೆ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಇದೆ ಅದು? ಅನ್ಲೆಸ್ ಅಂಟಿಲ್ ಯು ಆರ್ ನಾಟ್ ಟೇಕಿಂಗ್ ಇಂಟ್ರೆಸ್ಟ್ ಇನ್ ಸ್ಟಡೀಸ್. ಇದರ ಅರ್ಥ ಇವತ್ತು ಯಾವುದೋ ಒಂದು ಪಾಠ ಆಗುತ್ತೆ, ಅದ್ರ ಮೇಲೆ ವಾಪಸ್ ಹೋಗಿ ನೀವು ಕುತ್ಕೊಂಡು ಅದನ್ನು ಓದಿ ಅದ್ರಲ್ಲಿ ಬಂದಂತ ಶಬ್ದಗಳು ಏನಕ್ಕೆ ಏನು ಅಂತ ತಿಳ್ಕೊಳ್ದಿದ್ರೆ ಏನೂ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಹಾರ್ಡ್ ವರ್ಕಿಂಗ್ ಮಾಡದೆ ಹೊರತು ನಮಗೆ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಾಗಲಿ ಅನ್ನೋದನ್ನೇ ನಾವೆಲ್ಲರೂ ಬಗ್ಸ್ತಕ್ಕಂಥದ್ದು. ಇಲ್ಲಿ ಯಾರಿಗೂ ಏನೂ ಆಗ್ಬೇಕಾಗಿಲ್ಲ ನಿಮ್ಮಿಂದ.
ಡೆಫಿನೆಟ್ಲಿ ಯಾರಿಗೂ ಏನೂ ಆಗಬೇಕಾಗಿಲ್ಲ, ಬಟ್ ನಿಮಗೆ ಆಗಬೇಕಾಗಿರೋದು ಇದರಿಂದ. ನಾವು ಇವತ್ತಿಷ್ಟು ಟೈಮ್ ಕಳೆದಿದ್ದೀವಿ ಅಂದರೆ ಡೆಫಿನೆಟ್ಲಿ ನಿಮ್ಮ ಉಜ್ವಲ ಭವಿಷ್ಯಕ್ಕೆ. ನೀವು ಅನ್ಬೋದು, ಸರ್ ನಮ್ಮ ಉಜ್ವಲ ಭವಿಷ್ಯಕ್ಕೆ ನೀವು ಯಾಕೆ ಇಷ್ಟು ಕಷ್ಟಪಡ್ತೀರಿ ಸರ್? ನಾವು ಕೂಡ ಈ ಭಾರತ ದೇಶದ ಪ್ರಜೆ, ಭಾರತ ದೇಶದಿಂದ ಏನೋ ಒಂದಿಷ್ಟು ಪಡ್ಕೊಂಡಿದ್ದೇವೆ. ಅವ್ರು ಪಡ್ಕೊಂಡಿದ್ದನ್ನ ಅಟ್ಲೀಸ್ಟ್ ಒಂದಿಷ್ಟು ಜನಕ್ಕೆ ಕೊಡಬೇಕು ಅನ್ನೋದು. ಸರ್ ದುಡ್ಡು ಕೊಟ್ಬಿಡಿ ಸರ್, ದುಡ್ಡು ಯಾರು ಕೊಡಲ್ಲ. ಈಗ ನನ್ನ ಹತ್ರ ಬಂದು ನಾನು ಸ್ಕಿಲ್ ಕೊಡಬಲ್ಲೆ, ಕಲಿಸ್ಬಲ್ಲೆ, ನಿನ್ನ ಅತ್ಯುತ್ತಮವಾದಂಥ ಒಬ್ಬ ವ್ಯಕ್ತಿಯ ಮಾಡಬಲ್ಲೆ. ನಾವು ವಿಶಾಲನ್ನ ರೆಡಿ ಮಾಡಿದ್ದೇವೆ, ರಫೀಕನ್ನ ರೆಡಿ ಮಾಡಿದ್ದೇವೆ, ಅನುಷನ್ನ ರೆಡಿ ಮಾಡಿದ್ದೇವೆ. ಅವ್ರಿಗೆ ಗೊತ್ತಿದೆ ಅವರು ಪ್ರಪಂಚದಲ್ಲಿ ತಮ್ಮ ಜೀವನವನ್ನ ಎಲ್ಲಿ ಬೇಕಾದ್ರೂ ಕಟ್ಕೋಬಹುದು. ಇವತ್ತು ರೀಸನ್ ಏನು? ದೇ ಹ್ಯಾವ್ ಲರ್ನ್ ಫ್ರಮ್ ದ ಬೇಸಿಕ್. ನೀವಲ್ಲ ರಫೀಕ್ ಕುತ್ಕೊಂಡಿದ್ದಾನಲ್ಲ, ಗೋಣಿ ಚೀಲ ಹೋರಂತ ಪರಿಸ್ಥಿತಿ ಬಂದ್ರು ಹೋಗ್ತಾನ. ಇವನು ಹಾಗೇನೆ, ಅಷ್ಟು ಹೆಮ್ಮೆ ಇದೆ ನಮಗೆ. ಅದರಂತ ಗೋಣಿ ಚೀಲ ಹೋರ್ಬೇಕಾ ಸರ್ ಅಂತ ಅಲ್ಲ, ಸಂದರ್ಭ ನಾವು ಅಬ್ಸರ್ವ್ ಮಾಡ್ತಿರ್ತೇವೆ. ಮತ್ತೆ ಗೋಣಿ ಚೀಲ ಹೊರಕ್ಕೆ ಯಾರು ಇಲ್ಲ ಅಂದಾಗ ಗೋಣಿ ಚೀಲ ಅಲ್ಲೇ ಬಿಟ್ಟು ಹೋದ್ರೆ ಏನಾಗತ್ತೆ? ಹಾಳಾಗತ್ತೆ. ಆ ಸಂದರ್ಭ ಬಂದ್ರೆ ನಮ್ಮ ಸ್ಕಿಲ್ ಅನ್ನ ಉಪಯೋಗ ಮಾಡಿಕೊಂಡು ಅದನ್ನು ಕೂಡ ಮಾಡಬೇಕು. ಒಂದು ಮಾಡಬೇಕು, ಇಲ್ಲ ಮಾಡಿಸ್ಬೇಕು. ಎರಡು ಆಪ್ಷನ್ ಮನುಷ್ಯನಿಗೆ. ಮಾಡಿಸೋಕೆ ಎಲ್ಲೆಲ್ಲಿ ಚಾನ್ಸಸ್ ಇದೆ ಮಾಡಿಸಿ, ಎಲ್ಲೆಲ್ಲಿ ಮಾಡಬೇಕಾದ ಸಂದರ್ಭ ಬರುತ್ತೆ ಅಲ್ಲಿ ಮಾಡಿ. ಇದಾರೆ ಜನ ಅಂದಾಗ ಮಾಡಿಸಿ, ಕರೆದು ಹೇಳಿ ಕೆಲಸ ನಿಭಾಯಿಸಿ. ಇಲ್ವಾ, ಯು ಹ್ಯಾವ್ ಟು ಗೋ ಟು ದ ಫೀಲ್ಡ್, ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಸಕ್ಸಸ್. ಮತ್ತು ಇವತ್ತು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂದರೆ ಅವೆಲ್ಲ ಮಾಡಿರೋದೇನೆ. ನೆನಪಿರಲಿ, ನಾನು ಆಫೀಸ್ ಶುರು ಮಾಡಿದಾಗ 1989ನಲ್ಲಿ ಒಬ್ಬ ಆಫೀಸ್ ಬಾಯ್ ತಗೊಂಡ್ರೆ ಐ ಹ್ಯಾವ್ ಟು ಪೇ ಎ ಸ್ಯಾಲರಿ. ಐ ಯೂಸ್ ಟು ಸ್ವೀಪ್. ಯಾವಾಗ 7ಕ್ಕೆ ಸೆಂಟರ್ ಆಗ್ತಿತ್ತು, 6ಕ್ಕೆ ಹೋಗಿ ಆಫೀಸ್ ಕಸ ಹೊಡೆದು ಎಲ್ಲ ಒರೆಸಿ ಮನೆಗೆ ಬಂದು ಸ್ನಾನ ಮಾಡಿ ನೀಟಾಗಿ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟು ಮತ್ತೆ 7 ಗಂಟೆಗೆ ನಿಂತ್ಕೊಳ್ಳೋದು. ಬಟ್ ಇವತ್ತು ಆಫೀಸ್ ಕಸ ಹೊಡಿಸ್ಲಿಕ್ಕೆ ಒಬ್ಬರಿದ್ದಾರೆ. ಅಲ್ಲಿ ನಮ್ಮ ಆ ಬಿಲ್ಡಿಂಗ್ ನಲ್ಲಿ ಕಸ ಹೊಡೆಯೋರು ಸುಮಾರು 11 ಜನ ಇದ್ದಾರೆ. ಅವ್ರದ್ದೇನು ಕೆಲಸ ಇಲ್ಲ, ಬೆಳಗಿಂದ ಸಾಯಂಕಾಲ ತನಕ ಕಸ ಹೊಡೆಯೋದು, ಒರೆಸೋದು, ನೀರು ಹಾಕೋದು, ದಟ್ಸ್ ಆಲ್. ಇದರ ಅರ್ಥ ನನ್ನ ಹಂಗನೆ ರಾಬರ್ಟ್ ಬಾಷ್ ಕೂಡ ಸಣ್ಣ ಒಂದು ಶೆಡ್ ಅಲ್ಲಿ, ಮೋಸ್ಟ್ಲಿ ನಿಮಗೆ ಅವರು ಲೈಫ್ ಹಿಸ್ಟ್ರಿ ಓದಿದ್ರೆ ಅರ್ಥ ಆಗುತ್ತೆ. ಗೂಗಲ್ಗೆ ಹೋಗ್ಬಿಟ್ಟು ಅವ್ರ ವೆಬ್ಸೈಟ್ಗೆ ಹೋಗ್ಬಿಟ್ಟು ಸಣ್ಣ ಗ್ಯಾರೇಜ್ ನಲ್ಲಿ ತಾನು ಪ್ರಾರಂಭ ಮಾಡಿದ ವೃತ್ತಿ ಇವತ್ತು 5 ಲಕ್ಷ ಜನಕ್ಕೆ ಉದ್ಯೋಗ ದೊರಕಿದೆ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ದೇರ್ ಆರ್ ಪೀಪಲ್ ಡ್ರಾಯಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಸ್ಯಾಲರಿ ಆ ಕಂಪನಿಗಳಲ್ಲಿ, ಕ್ರೋರ್ಸ್ ಅಂತರು, ಮೇ ಬಿ ಲ್ಯಾಕ್ಸ್ ಆಫ್ ಪೀಪಲ್, ದೇ ಆರ್ ಗೆಟಿಂಗ್ ಎ ಕ್ರೋರ್ಸ್ ಆಫ್ ರುಪೀಸ್ ಸ್ಯಾಲರಿ. ದೇ ಆರ್ ದ ಸ್ಟೇಕ್ ಹೋಲ್ಡರ್ಸ್. ಮತ್ತು ಅವರು ಕೂಡ ನಿಮ್ಮ ಹಾಗೆ ನಮ್ಮ ಹಾಗೆ ಮನುಷ್ಯರು. ಅವರೇನು ಯಾವುದೋ ಒಂದು ಪ್ರದೇಶದಿಂದ ಬಂದಂಥವ್ರಲ್ಲ. ಮತ್ತು ಅವ್ರು ಏನು ಮಾಡಿದ್ರು? ಕಠಿಣ ಪರಿಶ್ರಮದಿಂದ ಬೇಕಾದದ್ದನ್ನ ಕಲ್ತುಕೊಂಡು ಹೆಮ್ಮೆಯಿಂದ ಬೆಳಗಿನಿಂದ ಸಾಯಂಕಾಲ ತನಕ ತಮ್ಮನ್ನು ತಾವು ಆ ಕಂಪನಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಸುಮಾರು 4-5 ವರ್ಷದಿಂದ ನಾವು ಸುಧೀರ್ ಅವ್ರು ನೋಡ್ತಾ ಇದ್ದೇವೆ, ನಮ್ಮನ್ನು ಬೆನ್ನ ಹತ್ತಿರ್ತಾರೆ. ಅವ್ರು ಹೇಳ್ಬೋದಿತ್ತು, ಅಲ್ಲಿಂದ ಇಲ್ಲಿ ಬರೋಂಥದ್ದೇನು ಈ ಕಾರ್ಯಕ್ರಮಕ್ಕೆ ಹೇಳ್ಬೋದು ಸರ್, ನೀವೇ ಒಂದು 4 ಮಾತಾಡಿ ಪ್ರಿನ್ಸಿಪಾಲ್ ಕಡೆಯಿಂದ ಮಾತಾಡಿಸಿ ಕೊಟ್ಬಿಡಿ ಸರ್. ಬಟ್ ಹಿ ಟ್ರಾವೆಲ್ಡ್ ಫ್ರಾಮ್ ಹುಬ್ಳಿ ಟು ರಾಣೆಬೆನ್ನೂರ್ ಟು ಸಿ ಯು and to give this particular program to you. ಇದರ ಉದ್ದೇಶ ಇಷ್ಟೇನೆ ಸರ್. ನೀವೆಲ್ಲ ಸ್ಯಾಲರಿ ಬರ್ತದೆ, ದುಡಿತೀರಿ, ಮತ್ತೆ ಅದಕ್ಕೆ ಬಂದ್ ಮಾಡ್ತೀರಿ ಸರ್. ನೀವು ಹಾಗಾಗ್ಬೇಕನ್ನೋದೇ ನಮ್ಮ ಆಶೆ. ದಟ್ಸ್ ಆಲ್. ನೀವು ಕೂಡ ನಮ್ಮ ಹಾಗಾಗಬೇಕು. ಮತ್ತೆ ವಿಲೇಜ್ ವಾತಾವರಣದಲ್ಲಿ ಯಾವಾಗಲೂ ಅಟ್ಮಾಸ್ಫಿಯರ್ ಹೆಂಗಿರುತ್ತೆ ಅಂದ್ರೆ ಹಿಂದೆ ಹೇಳಿರೋದು, ಮನೆಗೆ ಹೋಗ್ಬೇಕು, ಕೊಟ್ಟಿಗೆ ಗುಡಿಸ್ಬೇಕು, ಮೇವು ತಂದು ಹಾಕ್ರಿ ಅಂತಾರೆ, ಹುಲ್ಲು ಹಾಕ್ರಿ ಅಂತಾರೆ. ಡೆಫಿನೆಟ್ಲಿ ಅಲೋಕೇಟೆಡ್ ಟೈಮ್, ಅದಕ್ಕೆ ಟೈಮ್ ಹಾಕ್ಕೊಳ್ರಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಇದ್ರ ಕೆಲಸ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಈ ಕೆಲಸ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಓದೋ ಕೆಲಸ. ನಾನು ಕೂಡ ಎಮ್ಮೆಯನ್ನು ಕಾದವನೇ, ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡಿರೋನೆ. ಬಟ್ ಟೈಮ್ ಕೊಡ್ತಿದ್ವಿ ನಾವು. ಖುಷಿ ಅನ್ಸುತ್ತೆ ಹೇಳಾಕ. ನನ್ನನ್ನು 5 ಗಂಟೆಗೆ ಏಳಿಸ್ತಿದ್ರು ನನ್ನ ಮದರ್. 5 ಗಂಟೆಗೆ ಎದ್ದು ನಾವು ರೆಡಿಯಾಗಿ ಸುಮಾರು 6 o'clock ಅಷ್ಟೊತ್ತಿಗೆ ಎಲ್ಲ ಎಮ್ಮೆ, ಎತ್ತು, ಆಕಳ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಹೊರಗಡೆ ಅಂದ್ರೆ ಆ ಹಟ್ಟಿಯನ್ನು ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಅವುಗಳನ್ನ ಸುತ್ತರಿಸ್ಕೊಂಡು ನೀರು ಕುಡಿಸ್ಕೊಂಡು ವಾಪಸ್ ಕರ್ಕೊಂಡ್ಬಂದು ಅಷ್ಟು
ಟೈಮಿಗೆ ಇದನ್ನ ಮನೆಗೆ ಇನ್ನೊಬ್ರು ಯಾರು ನಮ್ಮ ಬ್ರದರ್ ಇದ್ದವರು ಅದನ್ನ ಶುಚಿಗೊಳಿಸಿ ರೆಡಿ ಇಟ್ಟಿರ್ಬೇಕು. ನಾವು ಮಾಡ್ಕೊಂಡು ಬಂದು ಕಟ್ಟಿ ಸ್ನಾನ ಮಾಡಿ ಸ್ಕೂಲ್ಗೆ ಹೋಗ್ಬೇಕು. ಮತ್ತೆ ಸಾಯಂಕಾಲ ಸ್ಕೂಲಿಂದ ಬಂದ ತಕ್ಷಣನೇ ಏನೋ ಒಂದು ಕೆಲಸ ಇರ್ತದೆ, ಅದಾದ್ಮೇಲೆ ಓದೋದು. ಇದರ ಅರ್ಥ ಎಲ್ಲದಕ್ಕೂ ಸಮಯ ಕೊಡಬೇಕು. ನಮ್ಮ ಮನೆಯ ಕೆಲಸಕ್ಕೂ ಕೂಡ ಸಮಯ ಕೊಡಬೇಕು. ನನ್ನ ಕೆಲಸ ಅಲ್ಲ, ಅವಾಗ ಆಟೋಮೆಟಿಕ್ಲಿ ಸ್ಕಿಲ್ ಬರ್ತಾವ, ಸ್ಕಿಲ್ ತನ್ನಿಂದಾನೆ ಬರ್ತಾವ. ನಾವು ಇನ್ವಾಲ್ವ್ ಆದಂಗೆನೆ ಎಲ್ಲ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲ, ನಿಮ್ಮ ಫ್ಯಾಮಿಲಿಯ ಪ್ರೊಫೆಷನ್ ಏನಿದೆ ದಯವಿಟ್ಟು ಇನ್ವಾಲ್ವ್ ಆಗಿ. ನಮಗಿರೋದು 24 ತಾಸು, 6 ತಾಸು ಮಲಗಲಿಕ್ಕೆ ತೆಗೀರಿ, 18 ತಾಸು. 18 ತಾಸಿನಲ್ಲಿ ಕಾಲೇಜಿಗೆ ಒಂದು 10 ತಾಸು ತೆಗೀರಿ. ಕಾಲೇಜಿಗೆ ಅಂತ ಅಂದ್ರೆ ಹೋಗೋದು ಬರೋದು ಓದೋದು ಹೋಮ್ವರ್ಕು ಎಲ್ಲ, ಅಲ್ಲಿಗಿನ 8 ತಾಸು ಉಳಿತು. 2 ತಾಸು ಪರ್ಸನಲ್ ತೆಗೀರಿ, ಅಲ್ಲಿಗೆ 6 ತಾಸು ಉಳಿತು. ಆ 6 ತಾಸನ್ನ ಯು ಗಿವ್ ಇಟ್ ಟು ಯುವರ್ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿನೂ ಉದ್ಧಾರ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಖುಷಿಯಿಂದ ನಿಮ್ಮನ್ನ ಎತ್ಕೊಂಡು ಕುಣಿತಾರ. ನಿಮ್ಮ ಫ್ಯಾಮಿಲಿ ನಿಮ್ಮ ಊರೊಳಗಡೆ ಮಾದರಿ ಆಗ್ತದೆ. ಜನ ನಿಮ್ಮನ್ನ ಸಪರೇಟ್ ಆಗಿ ಅವರು ತುಂಬಾ ಸಕ್ಸಸ್ಫುಲ್ ವ್ಯಕ್ತಿಗಳು ಅಂತ ನೋಡ್ಲಿಕ್ಕೆ ಶುರು ಮಾಡಿ. ಇದು ಸಾಧ್ಯ ಇರೋದು, ನಾ ಹೇಳ್ತಾ ಇರೋದು ಯಾವುದು ಅಸಾಧ್ಯ ಅಲ್ಲ. ಹಾಗಾಗಿ ಇಟ್ ಈಸ್ ಅ ಹಾನೆಸ್ಟ್ ರಿಕ್ವೆಸ್ಟ್ ಟು ಯು ಆಲ್. ಈ ಪ್ರೋಗ್ರಾಮ್ ಅನ್ನ ತುಂಬಾ ವಿಭಿನ್ನವಾಗಿ ಕಲೀರಿ. ನಾವು ಸುಧೀರ್ ಸರ್ ಕರ್ಕೊಂಡ್ಬಂದು ನಿಮ್ಮನ್ನು ಪ್ಲೇಸ್ಮೆಂಟ್ಗೆ ಏನು ವ್ಯವಸ್ಥೆ ಬೇಕು ಅಂದ್ರೆ ನೀವೆಲ್ಲರೂ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ITI ಅದ, ಬ್ರಿಡ್ಜ್ ಅದ. ಇಫ್ ಯು ಆರ್ ರೆಡಿ ಟು ರೀಲೊಕೇಟ್, ಅವರೊಂದು ಶಬ್ದ ಹೇಳಿದ್ರು, ರೀಲೊಕೇಟ್ ಅಂದ್ರೆ ಏನು? ನಿಮ್ಮ ಊರನ್ನ ಬಿಟ್ಟು ಹೊರಗೆ ಹೋಗಕ್ಕೆ ರೆಡಿ ಆಗ್ಬೇಕು ನೀವು. ಮತ್ತೆ ಹೊರಗೆ ಹೋಗ್ಬೇಕಂದ್ರೆ ಅಲ್ಲಿ ದೊಡ್ಡ ಮನೆ ಇರಬೇಕು, ಅಡುಗೆ ಮಾಡಿ ಹಾಕರ್ ಇರಬೇಕು. ಎಕ್ಸ್ಪೆಕ್ಟ್ ಮಾಡಬೇಡಿ. ನಿಮ್ಮ ಊಟವನ್ನು ನೀವೇ ರೆಡಿ ಮಾಡ್ಕೊಳಕ್ಕೆ ರೆಡಿ ಆಗಬೇಕು. ಅಲ್ಲಿ ಇರ್ತಕ್ಕಂಥ ಜನರ ಜೊತೆಗೆ ಹೊಂದಾಣಿಕೆ ಮಾಡ್ಕೋಬೇಕು, ಕೆಲಸಕ್ಕೆ ಹೋಗ್ಬೇಕು, ಹೆಚ್ಚಿನ ನಾಲೆಜ್ ಪಡ್ಕೋಬೇಕು, ಶಕ್ತಿವಂತರಾಗಬೇಕು. ನೆಕ್ಸ್ಟ್ ಲೆವೆಲ್ ಅನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಮೊದಲ ಎಕ್ಸ್ಪೆಕ್ಟ್ ಮಾಡೋದಲ್ಲ. ಎಲ್ಲಿ ಒಂದು ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಯು ಜಸ್ಟ್ ಪ್ರೂವ್ ಯುವರ್ ಸೆಲ್ಫ್, ದೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಅದನ್ನ ಇಷ್ಟು ಹೇಳಿ, ಡೆಫಿನೆಟ್ಲಿ ನಮ್ಮ ಬಸವ ಸಿಸ್ಟಮ್ಸ್ ಅಂಡ್ ಕಮ್ಯುನಿಕೇಶನ್ ನಿಮ್ಮ ಜೊತೆಗಿರುತ್ತೆ. ಈ ಬಾಷ್ ಬ್ರಿಡ್ಜ್ ಪ್ರೋಗ್ರಾಮ್ ಅನ್ನ ತುಂಬಾ ಯಶಸ್ವಿಯಾಗಿ ಮಾಡಲಿಕ್ಕೆ ಈ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ, ಮೇಡಮ್ ಇದ್ದಾರೆ, ನಮ್ಮ ತಂಡ ನಿಮ್ಮ ಜೊತೆಗಿರುತ್ತೆ. ಬಟ್ ನೀವು ಕೊಡ್ತಕ್ಕಂಥ ಕ್ವಾಲಿಟಿ ಟೈಮ್ ಟು ಲಿಸನ್ ವಾಟ್ ವಿ ಆರ್ ಟೆಲ್ಲಿಂಗ್ ಅಂಡ್ ಟು ಕೀಪ್ ದಟ್ ಎವ್ರಿಥಿಂಗ್ ಇನ್ ಯುವರ್ ಮೈಂಡ್ ಅಂಡ್ ಮೆಮೊರಿ. ಅದನ್ನ ಮತ್ತೆ ರೀಡಿಫೈನ್ ಮಾಡ್ತಾ ಹೋಗ್ಬೇಕಾದ್ರೆ, ಇದನ್ನ ಕಲಿತೆ, ಇದು ಹೀಗಲ್ಲ ಅಂತ. ಸೊ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾಲೆಡ್ಜ್ನ ಇವನ್ 2 months ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾಲೆಡ್ಜ್ನ ಉಪಯೋಗ ಮಾಡಿಕೊಂಡು ನೀವು ಒಬ್ಬ ಅತ್ಯುತ್ತಮವಾದಂಥ ಪ್ರಜೆ ಆಗೋದ್ರ ಜೊತೆಗೆ ಯಾವುದಾದ್ರೂ ಒಂದು ಜಾಬ್ ಅನ್ನು ಪಡ್ಕೊಂಡ್ರೆ ಅಂದ್ರೆ ಆ ಬಾಸ್ನ ಆಶಯ ಏನಿದೆ, ಅವರು ಅರ್ನ್ ಮಾಡಿದ ದುಡ್ಡನ್ನ ಏನು ವಿನಿಯೋಗ ಮಾಡ್ತಾ ಇದ್ದಾರೆ, ನಿಮಗೆ ಬ್ಯೂಟಿಫುಲ್ ಆಗಿರೋ ಒಂದು ಕಿಟ್ ಕೊಡ್ತಾರೆ. ಅದರಲ್ಲಿ ಒಂದು ಟೀ ಶರ್ಟ್ ಅದ, ಬ್ಯಾಗ್ ಅದ, ಬುಕ್ಸ್ ಅದಾವ, ರೈಟಿಂಗ್ ಪ್ಯಾಡ್ ಅದ, ಪೆನ್ ಅದ. ಅಂದ್ರೆ ಒಬ್ಬ ವಿದ್ಯಾರ್ಥಿ ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಬೇಕಾದಂತ ಸಲಕರಣೆಗಳನ್ನು ಕೊಡ್ತಾ ಇದ್ದಾರೆ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ. ಐ ಥಿಂಕ್ ಒನ್ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಸುಧೀರ್ ಸರ್ ಅಂಡ್ ಬಾಷ್. ನಾನು ಮೋಸ್ಟ್ಲಿ ಬಹಳ ಹೊತ್ತು ನಿಮ್ಮನ್ನ ಹೇಳಲಿಕ್ಕೆ ಸಮಯ ಉಪಯೋಗಿಸ್ಕೊಂಡಿದ್ದೇನೆ. ವಿಚಾರ ಇಷ್ಟೇನೆ, ನಾವು ಮಾತಾಡಿದ್ದು 3 ಜನ ಏನು ಮಾತಾಡಿದ್ವಿ, ಇವತ್ತಿನ ದಿವಸ ನೆನ್ಪಿಟ್ಕೊಳ್ಳಿ ಯಾರ್ಯಾರು ಏನು ಹೇಳಿದ್ರು ಅಂತ. ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತಾಗಿದ್ದನ್ನ ನಾಳೆ ಕ್ಯಾರಿ ಮಾಡಲ್ಲ. ಯಾವ ವ್ಯಕ್ತಿ ಕ್ಯಾರಿ ಮಾಡ್ತಾನೆ ಅವನು ಡೆಫಿನೆಟ್ಲಿ ಮುಂದೆ ಬರ್ತಾನೆ. ನೀವು ಇವ್ರು ಹಿಂಗೆ ಹೇಳಿದ್ರು, ನಾನು ಏನು ಚೇಂಜ್ ಮಾಡ್ಕೊಳ್ಳಿ. ಇವತ್ತು ಸಾಯಂಕಾಲ ಹೋಗ್ಬಿಟ್ಟು ನಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಕೆಲಸ ನಾನು ಎಲ್ಲಿ ಭಾಗಿಯಾಗಬೇಕು. ಸರ್ ಹೇಳಿದ್ರು 3 ತಾಸು ಓದಬೇಕು ಅಂತ, 3 ತಾಸು ಎಲ್ಲಿ ಓದಬೇಕು? ನಿಮ್ಮೆಲ್ಲ ಕೆಲಸ ಮುಗಿಸ್ರಿ, 9 ಕುತ್ಕೊಳ್ಳಿ, 12 ಮಲಗಿ. ಸರ್ ಏನು ಸರ್ 12 ಮಲಗಕ್ಕಾಗತ್ತೆ? ನೀವು ಬೆಳಗ್ಗೆ 6ಕ್ಕೆ 6 ತಾಸು ಸಾಕು ನೀವು. ನಮ್ಮ ಶಾಲೆಯಲ್ಲಿ ಭಾಳ ಬ್ಯೂಟಿಫುಲ್ ಆಗಿ ನನಗೆ ಹೇಳಕ್ಕೆ ಹೆಮ್ಮೆ ಅನ್ಸುತ್ತೆ. ಒಬ್ಬ ಟೀಚರ್ ಬಂದು ನನಗೆ ಕೇಳಿದ್ರು, ಸರ್ ನಾನು 10:30 12 ಗಂಟೆ ತನಕ ಮಕ್ಕಳ ಜವಾಬ್ದಾರಿ ತಗೊಳ್ತೇನೆ, ನನಗೆ ಅವಕಾಶ ಮಾಡಿಕೊಡಿ, ಅವ್ರು ಕುಂತು ಓದಿಸ್ತೇನೆ ಸರ್. ಬಿಕಾಸ್ ICSE 10th ಎಕ್ಸಾಮ್ 21ಕ್ಕೆ ಶುರು ಆಗ್ತಾ ಇದೆ, CBSE 10th ಎಕ್ಸಾಮ್ 21ಕ್ಕೆ ಶುರು ಆಗ್ತಾ ಇದೆ. ನಮ್ಮಲ್ಲಿ 2 ಇದೆ, ICSE ಇದೆ ಇಂಟರ್ನ್ಯಾಷನಲ್ ಸಿಲೆಬಸ್, CBSE ನ್ಯಾಷನಲ್ ಸಿಲೆಬಸ್ ಇದೆ. ಆ ಟೀಚರ್ ಬಂದು he himself said me, really I felt so happy. ಮತ್ತೆ ಅದನ್ನ ವಿದ್ಯಾರ್ಥಿಗಳು ಬಂದರು, ಸರ್ ಆಟಕ್ಕೆ ಬರುತ್ತೆ ಸರ್, ನಿದ್ದೆ ಬರ್ತದೆ ಸರ್. ಬೆಳಗ್ಗೆ 6:30 ಓದಲಿಕ್ಕೆ ಕುದಿಸ್ತಿದ್ವಿ ಅವ್ರನ್ನ, 6:30 7:00 ಕ್ಯಾನ್ಸಲ್ ಮಾಡಿದ್ವಿ.
ಅಂಡ್ ನಿನ್ನೆ ಬಂದು ಹೇಳ್ತಾ ಇದ್ದಾರೆ ಆಫ್ಟರ್ 4-5 ಡೇಸ್, ಸರ್ ಇಟ್ ಇಸ್ ಬಿಕಮಿಂಗ್ ವೆರಿ ರಿಯಲಿ ಪ್ರೊಡಕ್ಟಿವ್ ಸರ್. ಟೀಚರ್ ಇರ್ತಾರೆ, ನಾವು ಕುತ್ಕೊಂಡು ಓದ್ತೀವಿ. ಹಂಗೆ ವಿದ್ಯಾರ್ಥಿಗಳು ಕೂಡ ನಿಮ್ಮ ಟೀಚರ್ ಹಿಂದೆ ಬಿಡ್ಬೇಕು. ಸರ್ ಇವತ್ತು ಸ್ಕೂಲ್ ಕಾಲೇಜ್ ಆದ್ಮೇಲೆ ನನಗೆ ಒಂದಿಷ್ಟು ಡೌಟ್ ಇದೆ ಸರ್, ಸರ್ ನಿಮ್ಮ ಸಮಯ ಕೊಡ್ತೀರಾ ಅಂತ ಬಂದ ಟೀಚರ್ಗೆ ಲೆಕ್ಚರ್ಗೆ ಕೇಳಿದ್ರೆ ಅದರಷ್ಟು ಆತ್ಮ ತೃಪ್ತಿ ಆ ಟೀಚರ್ಗೆ ಬೇರೆ ಏನು ಇರಲ್ಲ. ಅಂದ್ರೆ ಅಂಥ ವಿದ್ಯಾರ್ಥಿಗಳಾಗಬೇಕು. ಸರ್ ಇವತ್ತು ಹೇಳಿದ್ರಲ್ಲ ಅರ್ಥ ಆಯ್ತು, ಬಟ್ ಇನ್ನೊಂದು ಸ್ವಲ್ಪ ಡೌಟ್ಸ್ ಅದಾವ ಸರ್, ನನಗೆ ಕ್ಲಾರಿಫೈ ಮಾಡಿ. ನಾಳೆ ಬಂದಾಗ ಸರ್ ನಾನು ನೀವು ನಿನ್ನೆ ಹೇಳಿದ್ದ ಓದ್ಕೊಂಡೆ ಸರ್, ಬಟ್ ನನಗೆ ಈ ಡೌಟ್ಸ್ಗಳು ನನಗೆ ಕಾಡ್ತಾ ಇದ್ದಾವೆ, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಆ ಟೀಚರ್ಗೆ ನೀವು ಎಷ್ಟು ದುಡ್ಡು ಕೊಟ್ಟರು ಅಷ್ಟು ಹ್ಯಾಪಿನೆಸ್ ಬರೋದಿಲ್ಲ, ಆ ಹ್ಯಾಪಿನೆಸ್ ಆ ಟೀಚರ್ಗೆ ಬರ್ತದೆ. ಸೊ ನೀವೆಲ್ಲ ಅಂತಹ ವಿದ್ಯಾರ್ಥಿಗಳು ಆಗ್ತೀರಿ ಅಂತ ಆಸೆಯಿಂದ ನಾನು ತುಂಬ ಹೊತ್ತು ಮಾತಾಡಿದೆ ಅನ್ಸುತ್ತೆ. ಡೋಂಟ್ ನೋ ನೀವು ಎಷ್ಟು ಜನ ಅದರಲ್ಲಿ ಎಷ್ಟನ್ನು ತಗೊಳ್ತೀರಾ, ಬಟ್ ಹೇಳೋದು ನಮ್ಮ ಧರ್ಮ, ನಾವು ಹೇಳಿದ್ದೇವೆ. ಪಡ್ಕೊಳ್ಳೋದು ನಿಮ್ಮ ಧರ್ಮ, ಎಷ್ಟು ಬೇಕೋ ಅದನ್ನು ಪಡ್ಕೊಳ್ಳಿ. ಅತ್ಯುತ್ತಮವಾದಂಥ ವಿದ್ಯಾರ್ಥಿಗಳಾಗಿ ಹೊರಗಡೆ ಹೋಗಿ ನಿಮ್ಮ ಲೈಫನ್ನು ಸ್ಟಾರ್ಟ್ ಮಾಡಿ. ಒಂದು ದಿವಸ ಅನ್ಸುತ್ತೆ ನಿಮಗೆ ಇಂತಿಂತ ನಮಗೆ ಬಂದು ಇಂತಿಂತ ಹೇಳಿದ್ರು, ನಾವು ಇವತ್ತು ಆಗಿದ್ದೇವೆ, ತುಂಬ ಖುಷಿ ಅನ್ಸುತ್ತೆ. ನಾನು ಇವತ್ತಿಗೂ ನೆನೆಸ್ಕೊಳ್ತೇನೆ, 2nd ಸ್ಟ್ಯಾಂಡರ್ಡ್ಗೆ ನನಗೆ ಸಿದ್ಧಾರ್ಥ ಮಾಸ್ಟರ್ ಅಂತ ಒಬ್ರು ಬಂದದ್ದು ನಮ್ಮ ಸ್ಕೂಲ್ನಾಗ. ಯಾರು ಮಗ್ಗಿಯನ್ನ ಹೇಳ್ಕೊಡ್ತಿದ್ರು, ಇವತ್ತು 7ನೇ ಮಗ್ಗಿ ಹೇಳ್ಯಾರ ಅಂತ ತಿಳ್ಕೊಂಡ್ರಿ. ಸಾಯಂಕಾಲ ಮನೆಗೆ ಹೋಗ್ಬೇಕಾದ್ರೆ ಸಾಲನಾಗ ನಿಲ್ಬೇಕು, ನಾವು ಅಷ್ಟರು 7ರ ಮಗ್ಗಿ ಹೇಳ್ಬೇಕು. ಯಾರು ಹೇಳ್ತಾರ ಮನೆಗೆ ಹೋಗೋದು, ಯಾರು ಹೇಳೋದಲ್ಲ ಅರ್ಧಂಬರ್ಧ ಮನೆಗೆ ಹೋಗಿರ್ಬೇಕು. ಮತ್ತೆ ಲಾಸ್ಟ್ಗೆ ಹಿಂಗ ಅರ್ಥ ಇತ್ತು. ನಾನು ಅದರ ಅರ್ಥ ಅದು ಎಷ್ಟು ಬ್ಯೂಟಿಫುಲ್ ಐಡಿಯಾ ನೋಡ್ರಿ. ಅವ್ರು ಮನೆಗೆ ಹೋಗ್ಬೇಕಾದ್ರೆ ಇವತ್ತು 7ನೇ ಬಗ್ಗೆ ಕಲ್ಸ್ಯಾರನ್ನ ನಾನು ಸಾಯಂಕಾಲಕ್ಕೆ 7ನೇ ಬಗ್ಗೆ ಕಲ್ತ್ಕೊಂಡು ಹೋಗ್ಬೇಕು. ಹೀಗೆ ಬೇರೆ ಬೇರೆ ವಿಷಯ, ಒಂದು ದಿವಸ ಒಂದೊಂದು. ಸೊ ಸಪೋಸ್ ನನಗೆ ಇವತ್ತು ಹೇಳಕ್ಕಾಗದೇ ಇದ್ರೆ 6 ಗಂಟೆ ಆಗಿರ್ಬೋದು. ನನಗೆ ಇವತ್ತು ನೆನಪಿದೆ ಜೀವನದಲ್ಲಿ, ಒಂದು ದಿವಸ 7:30 ಆಗಿತ್ತು ನಾನು ಬಗ್ಗೆ ಹೇಳಿ ಮನೆಗೆ ಹೋದಾಗ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ನಾನು 5ನೇ ಕ್ಲಾಸ್ ಇದ್ದೆ ಅವಾಗ, ಸಾರಿ 2ನೇ ಕ್ಲಾಸ್ ಇದ್ದೆ. ನಾನು ಡಿಸೈಡ್ ಮಾಡಿದೆ, ನೋ ಐ ಶುಡ್ ಪ್ರೂವ್ ಮೈ ಸೆಲ್ಫ್. ಆಮೇಲೆ ನಾಚಿಕೆ ಆಗುತ್ತಲ್ಲ, ಎಲ್ಲರ ಮುಂದೆ ಒಂದು ಅಸಹ್ಯ ಆಗುತ್ತೆ. ದೆನ್ ಐ ಸ್ಟಾರ್ಟೆಡ್ ಪಿಕಿಂಗ್ ಅಪ್. 5th ಬಂದಾಗ ಐ ಸ್ಟುಡ್ ಫಸ್ಟ್ ಇನ್ ದ ಸ್ಕೂಲ್. ನಾನು ಲಾಸ್ಟ್ ಬೆಂಚ್ ಬಂದ, ಫಸ್ಟ್ಗೆ ಬಂದೆ ನಾನು. 6-7ನೇ ಕ್ಲಾಸ್ಗೆ ನನಗೆ ಸ್ಕೂಲ್ ಲೀಡರ್ಶಿಪ್ ಕೊಟ್ಟರು. ಅವಾಗ ಉಪ್ಪಿಟ್ಟು ಮಾಡಿಸಿ ಕೊಡೋದೊಂದು ಕಾರ್ಯಕ್ರಮ ಇತ್ತು. ಮನೆಗೆ ಹೋಗ್ಬೇಕಾದ್ರೆ ಎಲ್ಲ ಮಕ್ಕಳು ಉಪ್ಪಿಟ್ಟು ತಿಂದು ಹೋಗ್ಬೇಕು. ಸರ್ ಏನಿದು ಹೊಸ ಕಾರ್ಯಕ್ರಮ ಹೇಳಕತ್ತಿರಲ್ಲ ನೀವು ಅನ್ಬೇಡ್ರಿ. ಭಾರತದ ಒಳಗೆ ಹಸಿವು ಭಾಳ ಇತ್ತಾವ, ಪೌಷ್ಟಿಕಾಂಶ ಕಡಿಮೆ ಇತ್ತು ಮಕ್ಕಳಿಗೆ ಮನೆಯಲ್ಲಿ ಸಿಗ್ಲಿಕ್ಕೆ. ಮನೆಯಲ್ಲಿ ಪೌಷ್ಟಿಕಾಂಶ ಸಿಗಲ್ಲ ಅಂತ ಫಾರಿನ್ ಇಂದ USA ಇಂದ ಗೋಧಿ ಬರ್ತಿತ್ತು, ಅದ್ರ ಜೊತೆಗೆ ಬೇರೆ ಬೇರೆ ವಸ್ತುಗಳನ್ನ ಮಿಕ್ಸ್ ಮಾಡಿ ಪೌಷ್ಟಿಕಾಂಶದಂತ ಆಹಾರ ತಯಾರು ಮಾಡಕ ಯೋಜನೆ ಅದು. ಕೊನೆಗೆ ಮಕ್ಕಳು ಮನೆಗೆ ಹೋಗ್ಬೇಕಾದ್ರೆ ಉಪ್ಪಿಟ್ಟನ್ನ ತಿಂದು ಹೋಗುವಂಥದ್ದು ಅಭ್ಯಾಸ. ನನಗೆ ಅದ್ರ ಇನ್ಚಾರ್ಜ್ ಕೊಟ್ಟಿದ್ರು ಅವರು. ಏನು ಉಪ್ಪಿಟ್ಟು ಮಾಡಿಸಿ ಎಲ್ಲರಿಗೂ ಉಪ್ಪಿಟ್ಟು ಬಡಿಸ್ಬೇಕು, ಓದ್ಬೇಕು, ಲೀಡರ್ಶಿಪ್ ತಗೋಬೇಕು, ಉಪ್ಪಿಟ್ಟಿನ ಕಾರ್ಯಕ್ರಮ. ಅಫ್ಕೋರ್ಸ್ ನಾವು ತುಂಬ ಎಂಜಾಯ್ ಮಾಡ್ತಿದ್ದೀವಿ ಅವಾಗ. ಬಟ್ ಓದೋದ್ರಾಗೂ ಕೂಡ ಅಷ್ಟೇ. ಅವೆಲ್ಲ ಮಾಡಿದ್ದಕ್ಕೆ ಮೋಸ್ಟ್ಲಿ ನಮ್ಮನ್ನು ಈ ಲೆವೆಲಿಗೆ ಕರ್ಕೊಂಡು ಬಂದಿದೆ ಅಂತ ನನಗಂತೂ ಅನ್ಸುತ್ತೆ. ಅಂದ್ರೆ ಅವೆಲ್ಲ ಮಾಡಿದ್ವಿ, ಅದರ ಅನುಭವ ಮುಂದೆ ಹೋಗ್ತಾ 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 ಅದು ಬ್ರಾಡನ್ ಆಗಿ ನಾವು ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡುವಂಥ ಶಕ್ತಿಯನ್ನ ಆ ದೇವರು ದಯಪಾಲಿಸ್ತಾ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಯಾರು ಕುತ್ಕೊಂಡಿದ್ದಿರಲಿಲ್ಲ ಇಲ್ಲೆಲ್ಲ, ನೀವು ಕೂಡ ನಾಳೆ ಒಂದು ನಕ್ಷತ್ರವಾಗಿ ಹೊಳೆಯುವಂಥವ್ರು ಹಾಗೆ ಆಗ್ತೀರ. ಮತ್ತು ಆಗ್ಬೇಕಂತ ಆಸೆ ಪಡಬೇಕು. ರೋಬೋಟ್ ಬಾಸ್ ಥರ ನಾನು ಕೂಡ ಒಂದೇನೋ ಶುರು ಮಾಡಿ ಜರ್ನಿ ಮಾಡ್ಬೇಕಂತ ಅಂದ್ಕೊಳ್ಬೇಕು. ನನಗೆ ನೆನಪಿದೆ, ನಾನು ನೆನೆಸ್ಕೊಳ್ತೇನೆ, ನಮ್ಮ ಅಪ್ಪ ಮತ್ತು ನಮ್ಮ ದೊಡ್ಡಪ್ಪ ಆಜು ಬಾಜು ಮನೆ, ಅದು ಒಂದೇ ಮನೆಯಲ್ಲಿ ಡಿವೈಡ್ ಆಗಿದ್ವಿ. ನಮ್ಮ ದೊಡ್ಡಪ್ಪ ಊರ ಚೇರ್ಮನ್. ಅವರು ಜನ ಬರ್ತಿದ್ರು, ಕಟ್ಟಿ ಮೇಲೆ ಕುತ್ಕೊಂತಿದ್ರು, ಮಾತಾಡ್ತಿದ್ರು. ಒಂದು ದಿವಸ ನಾನು ಕೇಳಿಸ್ಕೊಂಡೆ, ಯಾರೋ ಒಬ್ರು ಹರಿಹರದೊಳಗಡೆ ಒಂದು ಲೇತ್ ಮಷಿನ್ ಹಾಕಿದ್ರಂತೆ, 5 ವರ್ಷ ಆಯ್ತಂತೆ, 2ನೇ ತಂದ್ರಂತೆ, 10 ವರ್ಷ ಆಯ್ತಂತೆ, ಈಗ 14 ಲೇತ್ ಮಷಿನ್ ಅದಾವಂತ. ಒಂದೊಂದು ಲೇತ್ ಮಷಿನ್ ಆಗಿನ ಕಾಲಕ್ಕನ ಲಕ್ಷ ಬಾಳ್ತಾವಂತೆ ಅಂತ ಕೇಳಿಸ್ಕೊಳ್ತಾ ಇದ್ದೆ ನಾನು ಏನಾದ್ರೂ ಇವತ್ತು ಎಕ್ಸ್ಪ್ಯಾನ್ಷನ್ ಮಾಡಬೇಕಾದ್ರೆ ನಾನು ನೆನೆಸ್ಕೊಳ್ತೀನಿ ನಾನು. ಅಂದ್ರೆ ನಮ್ಮ ದೊಡ್ಡಪ್ಪ ಯಾರ್ದೋ ಒಬ್ರದ್ದು ಎಕ್ಸಾಂಪಲ್ ಕೊಡ್ತಾ ಇದ್ದ. ಇವತ್ತು ನಾವು ಕೂಡ ಇನ್ನೊಬ್ಬರಿಗೆ ಎಕ್ಸಾಂಪಲ್ ಆಗೋ ಹಾಗೆ ಆಗಬೇಕು ಅನ್ನೋದನ್ನ ನೆನೆಸ್ಕೊಳ್ತಾ ಮುಂದೆ ಹೋಗ್ತಾ ಇರ್ತೇವೆ ನಾವು. ಹಾಗೆ ತುಂಬಾನೇ ಇದೆ ಸಮಾಜದಲ್ಲಿ, ಬಟ್ ನೀವು ಪಡ್ಕೊಳ್ಬೇಕಷ್ಟೇನೆ. ನೀವು ಪಡ್ಕೊಳ್ಬೇಕು, ಎಲ್ಲದೂ ಇದೆ, ನೀವು ಪಡ್ಕೊಳ್ಬೇಕು. ಅದಕ್ಕೆ ಒಂದು ಸದೃಢವಾದ ಮನಸ್ಸು ಬೇಕು, ಒಂದು ಟೈಮ್ ಟೇಬಲ್ ಚಾರ್ಟ್ ಬೇಕು. ಬೆಳಗ್ಗೆ 6ರಿಂದ ರಾತ್ರಿ 12ರೊಳಗೆ ಒಂದು ಟೈಮ್ ಟೇಬಲ್ ಚಾರ್ಟ್. ಈ ಟೈಮ್ ಇದಾಗಬೇಕು. ಅದನ್ನು ಚಾಚು ತಪ್ಪದೆ ಮಾಡಬೇಕು. ರೀಸನ್ ಹೇಳೋಂಗಿಲ್ಲ, ಓ ಇವತ್ತು ಜಾತ್ರೆ ಇದೆ ಇವತ್ತು ಬಿಟ್ಬಿಡೋಣ ಇಲ್ಲ,
ಜಾತ್ರೆಗೂ ಹೋಗಿ ಇವನ್ನು ಮಾಡಿ. ಅವಾಗ ಜಾತ್ರೆನೂ ಆಗತ್ತೆ, ನೀವು ಮೇಲಕ್ಕೆ ಬರ್ತೀರಾ, ನಾಳೆ ಕೂಡ ನೀವು ಒಬ್ರು ಎಕ್ಸಾಂಪಲ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ.